ಸೊ ಇವಾಗ ಆನಿಯನ್ ರೈಸ್ ಮತ್ತು ಪಾಸ್ತಾ ರೆಡಿ ಇದೆ. ಸೊ ಇವಾಗೆಲ್ಲ వచ్చిందే ಫೀಲಿಂಗ್ಸ್. ಓಕೆ ಎದ್ದು ಮಾಡ್ಕೊಳೋಣ. ಬಟ್ಟೆಗಳು ತಾನೆ ಯಾವಾಗ ಹೋಗ್ದಿಲ್ವ ನೀನು, ಹೋಗ್ಕೊಳೋಣ. ನಿದ್ದೆ ಏನಕ್ಕೆ ಬಂದಿದ್ದೀರಾ ಮನೆಯವರೇ? ಈ ಮೂಕ್ ಮಾತ್ರ ಯಾಕೆ ಈ ಥರ ನೋಡ್ರಿ ಹಿಂಗೆ ಕಾಣ್ತೈತೆ. ಇವನ್ ಹೆಂಗ ನೋಡ. ನೂರಾರು ಕಾಯಿಲೆ ಬರುವುದು ಜೋಪಾನ. ಸರಿ ಬಿಟ್ಟು ಏನು ಪ್ರಳಯನ ಆಯ್ತು, ಭೂಕಂಪನ ಆಯ್ತು, ಭತ್ತ ಇಲ್ಲ ತಿಪ್ಪೆಗಳಲ್ಲಿ ಹಾಕ್ತಿದ್ದೀರಾ ಅಂತಂದ್ರೆ ಅದೊಂದು ಅವಾಯ್ಡ್ ಮಾಡ್ಕೊಳ್ಳಿ. ನಿನ್ನ ಜಾಗದಲ್ಲಿ ಯಾವ್ದಾದ್ರು ಗಂಡ್ಸಿದ್ರೆ ಬರೀ ಡಿಚ್ಚಿ ಹೊಡೆದೇ ಸಾಯಿಸ್ಬಿಡ್ತಾ. ಹಾಕೋದಕ್ಕ ಕರೆಂಟ್ ಹಾಕೋದಕ್ಕೆಲ್ಲ ಜಗಳ ಮಾಡ್ತಾರಂದ್ರೆ ಅರ್ಥ ಮಾಡ್ಕೋಬೇಕು. ನೀವು ಇನ್ನೆಷ್ಟು ಕಂಜೂಸ್ ಇರ್ಬೇಡ. ಇವನ್ನೇ ನೋಡ್ತೀರಾ ಬಾಕ್ಸನ್ನ ನಾವು ಮರೆತು ಹೋಗುತ್ತಿದ್ದೆವು, ಅದಕ್ಕಾಗಿ ತಿರುಗಿ ತಿರುಗಿ ಬಂದಿದ್ದೆವು. ಸೊ ಇವಾಗ ಏನಂತಂದ್ರೆ ಏನಿಲ್ಲ, ಎಲಿ ಅಲ್ಲ ಇಲಿ. ಈ ಟ್ಯಾಟು ಏನಂತ ಹೇಳ್ಬೇಕು ಕಂಡಿದ್ದೀವಿ ನೋಡೋಣ. ಈ ಟ್ಯಾಟು ನಮ್ಮ ಮನೆಯವ್ರು ಏನಕ್ಕೆ ಬಂದವರೋ ಗೊತ್ತಿಲ್ಲ ನಂಗೆ. ವಿಚಿತ್ರವಾಗಿ ಕಟ್ ಮಾಡ್ತಾರೆ ನೋಡ್ರಿ ನಮ್ಮ ಹಸ್ಬೆಂಡ್. ಬಟ್ ನಾನು ಫ್ರೆಂಡ್ಸ್ ಅಂತ ಹೇಳಿದ್ರೆ ತುಂಬ ರೆಸ್ಪೆಕ್ಟ್ಫುಲ್ ಆಗಿ ಎಲ್ರಿಗೂ ಇದ್ದೀನಿ. ಎಳೆ ಮಗು ಆಗಿದ್ದಿದ್ರೆ ಓಕೆ. ಹೀಸ್ ಕಮ್ಮಿಂಗ್ ಹೇಳಿಲ್ವ ನಾನು ನಮ್ಮ ಹಸ್ಬೆಂಡೇ ಅಂತ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಕೋಲ್ಡ್ ಆದ್ರೂ ಕೋಲ್ಡ್ ಆಗುತ್ತೆ, ಹೀಟ್ ಆದ್ರೂ ಕೋಲ್ಡ್ ಆಗುತ್ತೆ. ಜೀರಿಗೆ ಸೋಪು ಮತ್ತೇನಾರ ಹಾಕೋಬಹುದು. ಡಸ್ಟ್ಬಿನ್ ಓನರು ದೊಡ್ಡ ಒಂದನ ನೀಟ್ನೆಸ್ ಈ ಮನೆಗೆ. ಚಾಕ್ಲೇಟ್ ನಮ್ಮ ಕೈ ಚಳಕನ ತೋರ್ಸೋಣ ಇವತ್ತು. ಓಕೆ, ಹನಿ ಹನಿ ಜೋರಾಗೆ ಬೀಳ್ತಿದೆ. ದೊಡ್ಡ ಏನಪ್ಪ ಹೆಣ್ಮಕ್ಳು ಜೀವನ ಇಷ್ಟೊಂದು ಬದಲಾಗ್ಬಿಡುತ್ತೆ ಇಷ್ಟು ಬೇಗ ಅಂತ. ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನೀನು ಗಂಡನ ತೋರ್ಸಕ್ತಿರ್ಬೇಕು. ನಾನು 1.5 ಜನಕ್ಕೆ ಮಾಡ್ತಿದ್ದೀನಿ. ಒಂದು 10ರಿಂದ 20 ಟೇಕ್ ತಗೊಂಡಿದ್ದೀನಿ. ಡ್ಯಾನ್ಸ್ ಆಡಿ ಆಡಿ ನನಗೆ ಸುಸ್ತಾಗೋಯ್ತು. ಆದರೂ ಜಾಸ್ತಿ ಮೂಡನೇ ಇದೆ. ನೋಡೋಣ, ನನ್ನ ಪುಣ್ಯ ಮಳೆ ಬರ್ದಿರ ಇದ್ರೆ ಸಾಕಪ್ಪ. ದೊಡ್ಡದಾಗಿ ಬಿಲ್ಡಪ್ ಕೊಟ್ಕೊಂಡು ಮಾಡ್ತಿದ್ದೀವಿ ಅಂತ ಪ್ಲೀಸ್ ಅನ್ಕೋ. ಸೊ ಮಾಡೋ ಕೆಲಸ ಇಲ್ಲ ಸರ್. ದಾನ ಧರ್ಮ ಮಾಡೋ ಪುಣ್ಯ ಬರ್ತೈತೆ. ನಾನು ಹೆಂಗಿದ್ದೀನಿ ಕೇಳಿಸ್ತಿದೆ ಸೌಂಡು. ಹಂಗೆ ಹೋಗಿ ಒಂದ್ಸರಿ ಸೇರ್ಚೆ ಏನಂತರ ಮೂಡ್ ಆಫ್ ಒಂಥರ ಸೆಟಕಲ್ಲ ಹಲೋ ಏನಾಗಿದೆ ನೀನು. ಕ್ಲಿಪ್ ಇಲ್ಲ ಅಂತಂದಾಗ ಏನು ಮಾಡ್ಬೇಕಂದ್ರೆ ಈ ಕಡೆ ಹ್ಯಾಂಡ್ಗೂ ಈ ಕಡೆ ಹ್ಯಾಂಡ್ಗೂ ಸೆಂಟ್ರಲ್ ಒಂದು ಬಟನ್ ಇದೆ ಗೊತ್ತಾ. ಈ ಬಟನ್ನ ಇಲ್ಲಿಗೆ ಸೇರಿಸ್ಬಿಟ್ಟಿದ್ರೆ ಹಾಕ್ಬಿಟ್ರೆ ಪಾಡ. ಇವಾಗ ಬಟ್ಟೆಗಳಲ್ಲಿ ಹೋಗ್ಬಿಟ್ಟು ಇಲ್ಲಿ ಚಾಲ್ಸ್ ಇಟ್ಟಿದ್ದೀನಿ. ತಲೆ ಒಂದೊಂದು ಯೋಚನೆ ಮಾಡುತ್ತಾ ಕಂಡಿಟ್ಬಿಟ್ಟೆ ಫ್ರೆಂಡ್ಸ್. ನಾನು ಇವಾಗ ಏನು ಮಾಡೋದು ಟಿಫನ್ಗೆ ಅಂತ ಇವತ್ತು ಬಕೆಟ್ ಮೇಲೆ ಬಂದು ಕುತ್ಕೊಬಿಟ್ಟಿದ್ದೆ. ಅಷ್ಟು ಜಾಸ್ತಿ ಬಂದ್ಬಿಟ್ಟಿದೆ ಬಟ್ಟೆಗಳು. ಬಟ್ ಚೆನ್ನಾಗಿ ಕಾಣುತ್ತೆ. ನಂಗೆ ಈ ಥರ ಜುಮ್ಕಿಗಳು ಅಂದರೆ ಸ್ವಲ್ಪ ಇಷ್ಟ ಜಾಸ್ತಿ. ಸೊ ಇವಾಗ ಏನಂತಂದರೆ ಸೊ ಆಗಲೇ ಇಲ್ಲ, ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ವಿಡಿಯೋ. ಎಷ್ಟೇ ಕ್ಲೀನಾಗಿ ಮಡ್ಚಿದ್ರು ನಮ್ಗೆ ಎತ್ಕೊಂಡು ಹಾಕೊಳ್ಳೋದೈತೆ. ಅದಕ್ಕೆ ಮಡ್ಚಿಬೇಕು ನಾವು. ಟೊಮೆಟೊ ಬಾತ್ ಮಾಡ್ತೀನಿ ಅಂತ ಹೇಳಿದ್ದೆ. ಟೊಮೆಟೊ ಬಾತ್ ಮಾಡೋಣ ಅಂತಲೇ ಬಂದೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾವು ಬೆಳಗ್ಗೆನೇ ಎದ್ಬಿಟ್ಟು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀವಿ. ಟೈಮಿನ 7 ಗಂಟೆ ಅಷ್ಟೇನೆ. 6 ಗಂಟೆಗೆ ಎದ್ದಿದ್ದೆ ನಾನು, ಬಟ್ 7 ಗಂಟೆಗೆ ಅಲಾರಾಮ್ ಇಟ್ಟಿದ್ದೆ. ಸೊ 7 ಗಂಟೆವರೆಗೂ ಮಲ್ಕೊಳ್ಳೋಣ ಅಂತ ಮಲಗಿದ್ದೀನಿ. ಏನು ಮಾಡಿದ್ರೂ ನಿದ್ದೆ ಬಂದಿಲ್ಲ, ಅದಕ್ಕೊಂದು ಕಾರಣ ಇದೆ. ಏನಂತ ಹೇಳ್ತೀನಿ, ಈ ಬಟ್ಟೆಗಳನ್ನು ನೋಡ್ಬಿಟ್ಟೆ ನಂಗೆ ನಿದ್ದೆ ಬರ್ತಾಯಿಲ್ಲ. ಓಕೆ ಎದ್ದು ಮಾಡ್ಕೊಳೋಣ. ಬಟ್ಟೆಗಳು ತಾನೆ ಯಾವಾಗ ಹೋಗ್ದಿಲ್ವ ನೀನು, ಹೋಗ್ಕೊಳೋಣ ನಿದ್ದೆ ಮಾಡು ಅಂತ ನಾನು ಮನಸ್ಸಿಗೆ ನಾನೇ ಮೋಟಿವೇಟ್ ಮಾಡ್ಕೊಂಡು ನಿದ್ದೆ ಮಾಡ್ತಿದ್ರು ಎದ್ದೋಳು ಫಸ್ಟು ನಿದ್ದೆ ಹೊಟ್ಟೆ ಹೋಗಿ ಅನ್ನೋ ಥರ ಇತ್ತು ನನಗೆ. ಸೊ ಹಾಗಾಗಿ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಸ್ವಲ್ಪ ಪ್ರೆಸೆಂಟಬಲ್ ಆಗಿರೋಣ ಅಂದ್ಕೊಂಡು ರೆಡಿ ಆಗಿಬಿಟ್ಟು ಬಂದುಬಿಟ್ಟಿದ್ದೀನಿ ಫ್ರೆಂಡ್ಸ್. ಎನರ್ಜಿ ಎಲ್ಲ ವೇಸ್ಟ್ ಮಾಡೋದಿಲ್ಲ ಫ್ರೆಂಡ್ಸ್. ಸೊ ಹೇಗೆ ಕಾಣ್ತಿದ್ದೀನಿ ಹೇಳಿ. ಸೊ ಇವಾಗ ಬಟ್ಟೆ ನೋಡಿದ್ರೆ ಶಾಕ್ ಆಗಿಬಿಡ್ತೀರ ನೀವು. ನಿನ್ನೆ ಬಕೆಟ್ವರೆಗೂ ಇತ್ತು, ಇವತ್ತು ಬಕೆಟ್ ಮೇಲೆ ಬಂದು ಕುತ್ಕೊಬಿಟ್ಟಿದೆ. ಅಷ್ಟು ಜಾಸ್ತಿ ಬಂದುಬಿಟ್ಟಿದೆ ಬಟ್ಟೆಗಳು. ಇವಾಗ ಅದನ್ನು ಒಗಿಬೇಕು. ಅದಕ್ಕಿಂತ ಮೊದಲು ನಾಷ್ಟ ಮಾಡಬೇಕು. ಸೊ ಏನು ಮಾಡೋದು, ಬಟ್ಟೆ ಹೋಗ್ಬಿಟ್ಟು ಅಡುಗೆ ಮಾಡಲ್ಲ, ಅಡುಗೆ ಮಾಡ್ಬಿಟ್ಟು ಬಟ್ಟೆಗಳು ಹೋಗಿಲ್ಲ.
ನಿನ್ನೆ ನೈಟು ಫಿಶ್ ತೊಗೊಬಂದಿದ್ರಿ, ಹೊರಗಡೆ ಹೋಗಿದ್ವಲ್ಲ, ಹಾಗೆ ಫಿಶ್ ತೊಗೊಬಂದು ಫಿಶ್ ಕಬಾಬ್. ಸೊ ತಿಂದಿದ್ದೀನಿ, ಸ್ವಲ್ಪ ಲೈಟ್ ನೆಗಡಿ ಬರೋ ಥರನೇ ಐತೆ. ಅಲ್ಲ, ನನಗೊಂದು ಅರ್ಥ ಆಗ್ತಾಯಿಲ್ಲ, ಕೋಲ್ಡ್ ಆದರೂ ಕೋಲ್ಡ್ ಆಗುತ್ತೆ, ಹೀಟ್ ಆದರೂ ಕೋಲ್ಡ್ ಆಗುತ್ತೆ, ಅದೆಂಗೆ? ಮೂಗಿರೋರ್ಗೂ ನೆಗಡಿ ತಪ್ಪಲ್ಲ, ಏನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಸೊ ಇವಾಗ ನಾವು ಬಟ್ಟೆ ಒಗ್ಯೋಣ. ಸೊ ಬಟ್ಟೆ ಒಗಿಬೇಕು. ಅದಕ್ಕಿಂತ ಮೊದಲು ಏನು ಮಾಡೋಣ ಗೊತ್ತಾ, ಊರಿಗೆ ಬಿಡೋಣ ಫಸ್ಟು. ಅದು ಊರಷ್ಟರಲ್ಲಿ ಟಿಫನ್ ಮಾಡಿಬಿಡೋಣ. ಟಿಫನ್ಗೆ ನಾನು ಟೊಮೆಟೊ ಬಾತ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಮೊಟ್ಟೆ ಇದೆ, ಮೊಟ್ಟೆ ಬಿರಿಯಾನಿ ಮಾಡೋಣ ಅಂದ್ಕೊಂಡೆ, ಆದರೆ ಕೊತ್ತಂಬರಿ ಸೊಪ್ಪಿಲ್ಲ, ಪುದೀನ ಸೊಪ್ಪಿಲ್ಲ, ಏನಿಲ್ಲ, ಹೆಂಗೆ ಮಾಡೋಕ್ಕೆ ಸಾಧ್ಯ? ಸೊ ಹಾಗಾಗಿ ನೀವು ಕೇಳ್ಬೋದು ಟೊಮೆಟೊ ಬಾತ್ಗೂ ಬೇಕಲ್ವಾ ಅಂತ. ಇಟ್ಸ್ ಓಕೆ ಫ್ರೆಂಡ್ಸ್, ಅಡ್ಜಸ್ಟ್ ಮಾಡ್ಕೊಂಡು ಮಾಡೋಣ, ಚೆನ್ನಾಗೇ ಬರುತ್ತೆ. ಸೊ ಇವತ್ತಿನ ವೀಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾಯಿದ್ದೀರಾ ವೆಲ್ಕಮ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಎಲ್ಲನೂ ಮಾಡಿಬಿಡಿ ಫ್ರೆಂಡ್ಸ್. ಇವಾಗ ನಾವು ಹೋಗ್ಬಿಟ್ಟು ಬಟ್ಟೆಗೆ ಹೋಗಿ ಊರಾಕ್ಬಿಟ್ಟು ಬಂದುಬಿಡೋಣ ಫಸ್ಟು. ಚೆನ್ನಾಗಿ ಊರ್ತಾ ಇರಲಿ, ಬೇಗ ಬೇಗ ಕೊಳೆ ಬಿಟ್ಕೊಳ್ತೀವಿ ನಾವು. ಟಕ 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 ಪಟ 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 ಹೋಗ್ತಿ ಎತ್ತ ಹಾಕ್ಬಿಡೋಣ. ಸೊ ಫಸ್ಟ್ ಊರಿಗೆ ಬಂದುಬಿಡೋಣ. ಸೊ ನೀವು ನೋಡ್ತಾ ಇರ್ಬೋದು, ಈ ಕಡೆ ಇರೋದೇನೆ ಒಗೆಯೋ ಬಟ್ಟೆಗಳು ನೋಡಿ. ನೆನ್ನೆ ಬಕೆಟ್ವರೆಗೂ ಇತ್ತು, ಇವತ್ತು ಬಕೆಟ್ ಮೇಲೆ ಬಂದು ಕೂತ್ಕೊಂಡಿದ್ದೀವಿ, ಇಷ್ಟು ಬಟ್ಟೆಗಳಿದ್ದಾವೆ. ಸೊ ಇವಾಗ ನಾವು ಅಲ್ಲಿ ಹೋಗಿ ಊರು ಹಾಕೋಣ. ಸೊ ಫಸ್ಟ್ ನೀರು ಬಿಟ್ಬಿಡೋಣ, ಸೊಪ್ಪು ಪುಡಿ ಹಾಕ್ಬಿಟ್ಟು. ಅಯ್ಯೋ ಜಾಸ್ತಿ ಹಾಕ್ಬಿಟ್ಟೆ. ಅಷ್ಟೊಂದು ಇವರಲ್ಲಿ ಸೀದೆ ಆಯಿತು ನೋಡಿ. ಆ ಕಡೆ ಮಾತಾಡ್ಕೊಂಡು ಈ ಕಡೆ ಮಾರ್ಕ್ಬಿಟ್ಟೆ, ಫುಲ್ ಆಗಿಬಿಟ್ಟೈತೆ. ಇಷ್ಟು ನೀರೇನಕ್ಕೆ? ಅದೆಲ್ಲ ಉಕ್ಕಿ ಹಾಳು ಮುಕ್ಕೋಗ್ಬಿಟ್ಟಿದೆ. ಸರಿ ಬಿಟ್ಟರೆ ಏನು ಪ್ರಳಯನ ಆಯಿತು, ಭೂಕಂಪನ ಆಯಿತು, ಇಲ್ವಲ್ಲ, ಯಾಕೆ ಸುಮ್ಮನೆ ಟೆನ್ಷನ್ ತಗೊಳ್ಳೋದಲ್ವ? ನೀರು ತಾನೇ ಹೋದರೆ ಹೋಗ್ತೈತೆ, ಸೋಪ್ ತಾನೇ ಹೋದರೆ ಹೋಗ್ತೈತೆ. ಯಾರು ತಗೊಂಬಂದಾಕ್ತಾರೆ? ನಮ್ಮ ಹಸ್ಬೆಂಡ್ ತಾನೇ ಹಾಕಿದ್ರೆ ಹಾಕ್ಕೊಳ್ತಾರೆ. ಕಲರ್ ಹೋಗ್ತಿರೋದು ಗೊತ್ತಿದೆ ಫ್ರೆಂಡ್ಸ್, ನನಗೆ ನೋಡಿಕೊಂಡೆ ಹಾಕ್ತಿದ್ದೀನಿ. ಆಮೇಲೆ ಆಲ್ಮೋಸ್ಟ್ ಬಟ್ಟೆಗಳು ಬಣ್ಣ ಹೋಗಲ್ಲ, ಅದು ಓವರ್ ಕಾನ್ಫಿಡೆನ್ಸು. ಸಮ್ ಟೈಮ್ ಹೇಳೋಕ್ಕೆ ಆಗಲ್ಲ. ನಮ್ಮ ಬಟ್ಟೆಗಳಿಗೆ ಏನೂ ಆಗಲ್ಲ, ನಮ್ಮ ಹಸ್ಬೆಂಡ್ ಬಟ್ಟೆಗಳಿಗೆ ಕಲರ್ ಇಟ್ಕೊತಾರೆ. ಇರೋ ಬರೋ ಎನರ್ಜಿ ಎಲ್ಲ ವೇಸ್ಟ್ ಮಾಡೋದಿಲ್ಲ ಫ್ರೆಂಡ್ಸ್. ಓದ್ತಾನೆ ಇಲ್ಲ ಒಳಕ್ಕ. ಟೊಮೆಟೊ ಬಾತ್ ಮಾಡ್ತೀನಿ ಅಂತ ಹೇಳಿದ್ದೆ, ಟೊಮೆಟೊ ಬಾತ್ ಮಾಡೋಣ ಅಂತಲೇ ಬಂದೆ, ಆದರೆ ಒಂದೇ ಮರ್ತೋಗ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಅದೇನೇ ರೈಸ್ ಅಂತದ್ದು. ಸೊ ಇಷ್ಟನ್ನು ಇದ್ಕೊಂಡು ನಾನು ಟೊಮೆಟೊ ಬಾತ್ ಮಾಡೋಕ್ಕಾಗಲ್ಲ. ಇವಾಗ ಈ ಅನ್ನ ಇಟ್ಟು ಏನಾದರೂ ಮಾಡಬೇಕು. ಏನು ಮಾಡೋದು ಗೊತ್ತಾಗೆ ಇಟ್ಟಿದ್ದೀನಿ. ಇದ್ರ ಮೇಲೆ ಏನು ಮುಚ್ಚಿಡೋದು ಕೂಡ ಮರ್ತೋಗಿದ್ದೀನಿ. ಮಾವಿಗೆ ಮಾತ್ರ ಕಟ್ ಮಾಡಿದ್ರು, ನಮ್ಮ ಮಧ್ಯಾಹ್ನ ತಿಂದಿರೋದು ಹಂಗೆ ಇಟ್ಟಿದ್ದೀನಿ. ಇದು ನೆನ್ನೆ ಹೋಗಿದ್ವಲ್ಲ ಹೊರಗಡೆ, ಸೊ ನೆನ್ನೆ ತೊಗೊಬಂದಿದ್ವಿ ಹೊರಗಡೆ ಹೋದಾಗ ತಿನ್ನಕ್ಕಂತ. ಪ್ಯಾಕಿಂಗ್ ಓಪನ್ ಕೂಡ ಮಾಡಿಲ್ಲ, ಹಂಗೆ ಇಟ್ಟಿದ್ವಿ. ಇವಾಗ ಇದನ್ನು ಹಾಕ್ಬಿಟ್ಟು ಏನು ಮಾಡೋದು ಅಂತ ಹೇಳಿ ಯೋಚನೆ ಮಾಡಬೇಕು. ತಲೆ ಒಂದೊಂದು ಯೋಚನೆ ಮಾಡುತ್ತಾ, ಆಗೋದು ಹೋಗೋದು ಮಾಡೋದು ಮಾಡಬಾರ್ದು, ಏನೇನೋ ಯೋಚನೆ ಮಾಡ್ತಾಯಿದ್ದೀನಿ ನಾನು. ಇವಾಗ ಏನು ಮಾಡೋದು? ಬೆಳಗ್ಗೆ ಬೇಗ ಇದ್ದೀನಿ, ನಾನು ತಲೆಗೆಲ್ಲ ಕೆಟ್ಟೋಯ್ತಾ ಗೊತ್ತಾಗ್ತಿಲ್ಲ. ಕಂಡಿಟ್ಬಿಟ್ಟೆ ಫ್ರೆಂಡ್ಸ್. ನಾನಿವಾಗ ಏನು ಮಾಡೋದು ಟಿಫನ್ಗೆ ಅಂತಂದ್ಬಿಟ್ಟು ಯೋಚನೆ ಮಾಡಿ ಲಾಸ್ಟ್ ಒಂದು ಹೊಳ್ದಿದೆ. ಸೊ ಆನಿಯನ್ ರೈಸ್ ಮಾಡೋಣ ಅಂತ ಅಂದ್ಕೊಂಡು, ಏನು ಆನಿಯನ್ ರೈಸ್ ಮಾಡ್ತೀನಿ ಹೇಳಿ ಬಂದು ರೂಮಲ್ಲಿ ಜೊತೆ ನೋಡ್ತಿದ್ದೀರಾ. ಸೊ ಆನಿಯನ್ ರೈಸ್ ತಾನೇ ಬೇಗ ಆಗಿಬಿಡ್ತೈತೆ, ಸುಮ್ಮನೆ ಏನಕ್ಕೆ ಇವಾಗೆ ಮಾಡೋದು ಅಂತ. ಟೈಮ್ ಇನ್ನೂ 7:27. ಸೊ ಇಷ್ಟು ಬೇಗ ಮಾಡಿಬಿಟ್ಟು ಎಲ್ಲಿಗೆ ಹೋಗ್ಬೇಕು ನಾವು? ನಮ್ಮ ಹಸ್ಬೆಂಡ್ ಬರೋದೇ 9 ಗಂಟೆಗೆ. ಸೊ ಅಷ್ಟರಲ್ಲಿ ನಾವು ಮನಸ್ಸು ಮಾಡಿದ್ರೆ ಬಟ್ಟೆನೂ ಒಗ್ದಾಕ್ಬಿಡ್ಬೋದು. ಸೊ ಬಟ್ಟೆ ಹೋಗ್ಬಿಟ್ಟು ಒಣಗಾಕ್ಬಿಟ್ರೆ ಸಾಕು. ಲೈಟಾಗಿ ಬಿಸಿಲು ಬರೋ ಥರ ಕಾಣ್ತೈತೆ. ಅಲ್ಲಿ ಅವ್ರ ಮನೆ ಮೇಲೆ ಬಿದ್ದಿದೆ ನೋಡಿ, ಅಲ್ಲಿ. ಸೊ ಬಿಸಿಲು ಬಂದಂಗೆ ಕಾಣ್ತಿದೆ, ಆದರೂ ಜಾಸ್ತಿ ಮೋಡನೇ ಇದೆ. ನೋಡೋಣ, ನನ್ನ ಪುಣ್ಯ ಮಳೆ ಬರ್ದಿರ ಇದ್ದರೆ ಸಾಕಪ್ಪ ಅಂತಂದ್ಬಿಟ್ಟು. ಸೊ ಅಷ್ಟರ ಬಟ್ಟೆಗಳಲ್ಲಿ ಒಗ್ದಾಕ್ಬಿಟ್ರೆ ಸಮಾಧಾನ ಆಗ್ಬಿಡ್ತೈತೆ ನನಗೆ. ಅಡುಗೆ ಎಲ್ಲ ಏನಿಲ್ಲ, ರೈಸ್ ಇದೆ. ಸೊ ಬೇಗ ಒಗ್ಗರಣೆ ಹಾಕ್ಕೊಬಿಡ್ಬೋದು. ನಂಗೆ ಸಾಲಲ್ವೇನೋ ಅಂದರೆ ಸ್ವಲ್ಪ ಒಬ್ರಿಗಾಗೋಷ್ಟಿದೆ ರೈಸು, ಇನ್ನೊಬ್ರು ತಿನ್ಬೋದಾ ನೋಡೋಣ, ಗೊತ್ತಿಲ್ಲ. ಸೊ ಅದು ಈಸಿ. ಅದ್ರ ರೆಸಿಪಿನ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ನೋಡಿ. ನೀವು ಕೂಡ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಒಂದ್ಸರಿ ಮಾಡಿದ್ದೆ ವಿಡಿಯೋ, ಅದು ತುಂಬ ಹಳೆ ವೀಡಿಯೋಸ್, ನೀವು ನೋಡ್ತೀರ ನೋಡಲ್ಲ ಗೊತ್ತಿಲ್ಲ. ಹಾಗೆ ಹೋಗಿ ಒಂದ್ಸರಿ ಶೇರ್ ಅನ್ನಕ್ಕೆ ಬಂದೆ ಟಂಗ್ ಸ್ಲಿಪ್ ಆಗಿಬಿಡ್ತು ಫ್ರೆಂಡ್ಸ್, ಸಾರಿ. ಸೊ ಅದನ್ನು ಕೂಡ ಶೇರ್ ಮಾಡ್ಕೊತೀನಿ. ಇವಾಗ ಹೋಗ್ಬಿಟ್ಟು ಬಟ್ಟೆ ಹೋಗ್ಬಿಡ್ಬೇಕು. ನಮ್ಮ ಕೈ ಚಳಕನ್ನು ತೋರಿಸೋಣ ಇವತ್ತು, ಓಕೆ? ಯಾಕೋ ಈ ಫ್ರೆಂಡ್ಸ್ ಅನ್ನೋಕ್ಕೆ ಬರ್ತಾಯಿಲ್ಲ ನನಗೆ. ಯಾಕೆ ಗೊತ್ತಾ, ನನ್ನ ಅಭ್ಯಾಸ ಇಲ್ಲ. ಎಲ್ರೂ ಫ್ರೆಂಡ್ಲಿಯಾಗಿ ಮಾತಾಡಿಸ್ತೀನಿ, ಬಟ್ ಫ್ರೆಂಡ್ಲಿಯಾಗಿರಬೇಕು ಅಂದರೆ ಫ್ರೆಂಡ್ ಅಂತಲೇ ಹೇಳಬೇಕಾ? ನನಗೆ ಗೊತ್ತಿಲ್ಲ ಫ್ರೆಂಡ್ಸ್.
ಬಟ್ ಟ್ರೈ ಮಾಡೋಣ. ರೆಸ್ಪೆಕ್ಟ್ ವರ್ಡ್ ಇದೆ, ಈ ಥರ ರೆಸ್ಪೆಕ್ಟ್ ಕೊಟ್ಟು ಫ್ರೆಂಡ್ಸ್ ಅಂತ ಕರೆ ಅಂತ ನಮ್ಮ ಮನೆಯವ್ರು ಹೇಳಿದ್ರು. ಬಟ್ ನಾನು ಫ್ರೆಂಡ್ಸ್ ಅಂತ ಹೇಳಿದ್ರೇ ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ಎಲ್ರಿಗೂ ಇದ್ದೀನಿ. ಬನ್ನಿ ಹೋಗಿ ಬನ್ನಿ ಇರಿ ಅನ್ನೋ ಥರನೇ ಮಾತಾಡ್ತೀನಿ ನಿಮ್ಮ ಹತ್ರ ಎಲ್ಲನೂ. ಸೊ ವಿಲ್ ಟ್ರೈ, ನೋಡೋಣ ಹೇಗೆ ಬರುತ್ತೆ ಅಂಥೇಳಿ. ಫ್ರೆಂಡ್ಸ್ ನಿಮಗೆ ಬೋರ್ ಆಗಿಬಿಡುತ್ತೇನೋ ನನ್ನ ಈ ಥರ ಫ್ರೆಂಡ್ಸ್ ಅಂದು. ಸೊ ನೋಡೋಣ ಅದು ಯಾವ ಥರ ಈಗ ಕನ್ವೆ ಆಗುತ್ತೆ ನಿಮಗೆ. ಸೊ ಅದ್ರ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ಅಂದ್ಬಿಟ್ಟು. ಈ ಮೂಕ್ ಮಾತ್ರ ಯಾಕೆ ಈ ಥರ ನೋಡ್ರಿ ಹಿಂಗೆ ಕಾಣ್ತೈತೆ. ಸೈಡಿನ ಅಂತೂ ತುಂಬ ಕೆಡ್ದಾಗ ಕಾಣ್ತೈತಲ್ಲ. ಈ ಟ್ಯಾಟು ಏನಂತ ಹೇಳ್ಬಿಟ್ಟು ಕಂಡಿದ್ದೀವಿ ನೋಡೋಣ. ಈ ಟ್ಯಾಟು ಏನಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ನೋಡೋಣ ನಿಮ್ಮ ಕೈಯಲ್ಲಿ ಆದರಿ. ಸೊ ಗಾಳಿ ತಣ್ಣಕ್ಕೆ ಬೀಸ್ತಿದೆ. ಬಿಸಿಲು ಬಂದ್ಬಿಡ್ಲಪ್ಪ, ಬಟ್ಟೆ ಮಾತ್ರ ಹಾರ್ಕೊಬಿಟ್ರೆ ಸಾಕು. ನನಗೆ ಮತ್ತೆ ಸ್ಮೆಲ್ ಬಂದುಬಿಟ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ. ಪಾಡ ಇವಾಗ ಬಟ್ಟೆಗಳೆಲ್ಲ ಹೋಗ್ಬಿಟ್ಟು ಇಲ್ಲಿ ಜಾಲ್ಸಿ ಇಟ್ಟಿದ್ದೀನಿ. ಸೊ ಇವಾಗ ನಾವು ಹೋಗ್ಬಿಟ್ಟು ಹಾರಾಕಬೇಕು. ಎಷ್ಟು ಬೆನ್ನು ಹೋಗ್ತೈತೆ ಗೊತ್ತಾ, ಏನು ಮಾಡೋಕ್ಕಾಗಲ್ಲ, ಒಗ್ದಿದ್ದಾಗೋಯ್ತು. ಬಟ್ಟೆ ಅಂತ ಐತೆ. ಇವಾಗ ಬಟ್ಟೆಗೆಲ್ಲ ಹೋಗ್ಬಿಟ್ಟೆ. ಐ ಆಮ್ ಹ್ಯಾಪಿ ನಾವು. ಬಟ್ ಹಾರಾಕ್ಬಿಟ್ಟು ಬರಬೇಕು. ನಮ್ಮ ಮನೆಯವ್ರು ಫೋನ್ ಮಾಡಿಬಿಟ್ಟು ಏನಂದ್ರು ಗೊತ್ತಾ, ಅವ್ರು ಬಂದಮೇಲೆ ಹೇಳ್ತೀನಿ ನಿಮಗೆ. ಅವ್ರು ಏನೋ ಹೇಳಿದ್ರು ನನ್ನ ಹತ್ರ ಅಂತ ಅಂದ್ಬಿಟ್ಟು. ಬಟ್ಟೆಗಳು ಅವ್ರು ಬರೋ ತನಕ ಇರೋಣ, ಅವ್ರು ಬಂದಮೇಲೆ ಅವರೇ ಹಾರಾಕ್ತಾರೆ ಅಂತ ಅಂದ್ಕೊತಿದ್ದೀನಿ. ಆದರೆ ವೆಯ್ಟ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಬಿಕಾಸ್ ನನಗೆ ಇನ್ನೂ ಅಡುಗೆ ಕೆಲಸ ಇದೆ. ನಿಮಗೆ ಗೊತ್ತು ಅಡುಗೆ ಇನ್ನೂ ಮಾಡಿಲ್ಲ ಅಂತಂದ್ಬಿಟ್ಟು. ಹಾಗಾಗಿ ಒಣಗಾಕ್ಬಿಟ್ಟು ಬಂದುಬಿಟ್ಟು ಫಸ್ಟ್ ನಾಷ್ಟ ಮಾಡಬೇಕು, ಟಿಫನ್ ಮಾಡಬೇಕು. ಗೇಟ್ ತೆಗೆದ್ಬಿಟ್ಟೆ. ಹೋಗಬೇಕು ಬಟ್ಟೆ ಎತ್ಕೊಂಡು. ಹೊಟ್ಟೆ ಎಲ್ಲ ಯಾಕೋ ನೋತೈತೆ ಬೆಳಗ್ಗೆ. ನಮ್ಮ ಬಾಕ್ಸನ್ನು ನಾವು ಮರೆತು ಹೋಗುತ್ತಿದ್ದೆವು, ಅದಕ್ಕಾಗಿ ತಿರುಗಿ ಬಂದೆವು. ಈ ಬಾಕ್ಸಲ್ಲಿ, ಈ ಉಂಡಿಗೆಯಲ್ಲಿ ಏನು ಇರಬಾರ್ದು ಅದೇ ಇದೆ. ಏನಿರಬೇಕೋ ಅದಿಲ್ಲ. ಯಾಕೋ ಇವತ್ತು ಜೋಶೇ ಇಲ್ಲ ಫ್ರೆಂಡ್ಸ್, ಏನಂತ ಗೊತ್ತಿಲ್ಲ. ಬೇಗ ಎದ್ದಿದ್ದಕ್ಕೂ ಏನೋ ಜೋಶೇ ಇಲ್ಲ. ಯಪ್ಪ ದೇವ್ರೆ, ಎಷ್ಟು ಗಾಳಿ, ಫುಲ್ಲು ಗಾಳಿ. ನೋಡ್ಬೋದು ಬಟ್ಟೆಗಳೆಲ್ಲ ಒಣಗಿ ಹಾರಾಕಿದ್ದೀನಿ. ಸೊ ಇವಾಗೆಲ್ಲ ಮುಗೀತು. ಬಿಸಿಲು ನೋಡಿ ಆ ಕಡೆ ಇದೆ, ಈ ಕಡೆ ಇಲ್ಲ. ಕಾರಣ ಏನು ಗೊತ್ತಾ, ಮಧ್ಯಾಹ್ನ ಬಿಸಿಲು ಇಲ್ಲಿ ಬರುತ್ತೆ. ಅಂದರೆ ಬಿಲ್ಡಿಂಗ್ ಸ್ವಲ್ಪ ಅಡ್ಡ ಇರೋದ್ರಿಂದ ಇಲ್ಲಿ ಬಿಸಿಲು ಬರೋಕ್ಕೆ ಮಧ್ಯಾಹ್ನ ಆಗುತ್ತೆ. ಸೊ ಗಾಳಿಗೆ ಹಾರ್ಕೊಂಡಂಗೆ, ಇಲ್ಲಾಂದರೆ ಬಿಸಿಲಿಗೆ ವೆಯ್ಟ್ ಮಾಡಬೇಕು. ಒಂದು ಟ್ರಿಕ್ ಹೇಳ್ಕೊಡ್ತೀನಿ ನೋಡಿ. ಶರ್ಟ್ಸ್ಗೇನಾದರೂ ಈ ಥರ ಏನಿದು ಈ ಥರ ಕ್ಲಿಪ್ ಇಲ್ಲ ಅಂತಂದಾಗ ಏನು ಮಾಡಬೇಕಂದ್ರೆ, ಈ ಕಡೆ ಹ್ಯಾಂಡ್ಗೂ ಸೆಂಟ್ರಲ್ ಒಂದು ಬಟನ್ ಇದೆ ಗೊತ್ತಾ, ಈ ಬಟನ್ನ ಇಲ್ಲಿಗೆ ಸೇರಿಸ್ಬಿಟ್ಟು ಈ ಥರ ಹಾಕ್ಬಿಟ್ರೆ ಇದು ಬೀಳಲ್ಲ. ಸೊ ಇದು ನಾನೇ ಕಂಡುಹಿಡಿದಿರೋ ಟ್ರಿಕ್. ಸೊ ಯಾರಿಗಾರು ಯೂಸ್ಫುಲ್ ಆದರೆ ಬಳಸ್ಕೊಳ್ಳಿ. ಇದು ಹಸಿ ಕಸ, ಇವಾಗ ಕಸದ ಗಾಡಿ ಬರ್ತಾ ಇದೆ. ಸೊ ಕಸ ಹಾಕ್ಬೇಕು ನಾವು. ಹಾಗಾಗಿ ಇದು ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಡುಗೆ ಮಾಡೋಕ್ಕಂತ ಅಂದ್ಬಿಟ್ಟು ಇದನ್ನೆಲ್ಲ ಕೂಡ ತೊಗೊಂಡೋಗಿ ಕಸಕ್ಕೆ ಹಾಕ್ಕೊಡ್ಬೇಕು. ಇದು ನೋಡ್ರಿ ಎಷ್ಟೊಂದು ಇದ್ದಾವೆ. ಅಂದರೆ ಒಂದಿನ ಬಿಟ್ಟು ಒಂದಿನ ಬರ್ತಾರಾ. ಅವರು ಹಾಡಾಕೊಂಡು ಬರ್ತಾರೆ, ಒಂದ್ಸಲ ಕೇಳಿಸೋದೇ ಇಲ್ಲ. ನಾನೇ ಯಾವಾಗೂ ಲೇಟಾಗಿ ಹೋಗೋದು. ಕೇಳಿಸ್ತಿದೆ ಸೌಂಡು. ಆಮೇಲೆ ಇದರಲ್ಲಿ ಒಣಕಸ ಹಾಕಿರ್ತೀವಿ, ಅಂದರೆ ಹಸಿ ಇದರಲ್ಲಿ ನೋಡಿರಿ, ಇದರ ಪೇಪರ್ಸು ಅವೆಲ್ಲನೂ ಇದ್ದಾವೆ. ಸೊ ಇದ್ರ ಜೊತೆಗೆ ಇದ್ರ ಮೇಲೆ ಈ ಥರ ಇಟ್ಬಿಟ್ಟು ಕೊಟ್ಬಿಟ್ರೆ ಇದನ್ನು ತೆಗೆದು ಬೇರೆ ಕಡೆ ಹಾಕ್ಕೊತಾರೆ. ಮನೇಲಿ ಏನಾದ್ರು ನೀವು ಹಸಿ ಕಸ ಒಣಕಸ ಇದ್ದರೆ ಹಸಿ ಕಸ ತೆಗೆದ್ಬಿಟ್ಟು ಗಿಡಗಳಿಗೆ ಹಾಕಿದ್ರೆ ತುಂಬ ಒಳ್ಳೇದು. ಇವರು ಕೂಡ ಅದೇ ಥರನೇ ಮಾಡೋದು. ಇದನ್ನೆಲ್ಲ ಕೊಳಿಸ್ಬಿಟ್ಟು ಗಿಡಗಳಿಗೆ ಹಾಕ್ತಾರೆ, ಪೇಪರ್ಗಳನ್ನೆಲ್ಲ ಸುಟ್ಟಾಕ್ತಾರೆ ಅಂತ ಅನಿಸುತ್ತೆ. ಬಟ್ ನಿಮ್ಮ ಕಡೆ ಏನಾದರೂ ಈ ಥರ ಕಸದ ಗಾಡಿ ಗೌರ್ಮೆಂಟ್ ಕಡೆಯಿಂದ ಏನಾದರೂ ಬರ್ತಾ ಇಲ್ಲ, ತಿಪ್ಪೆಗಳಲ್ಲಿ ಹಾಕ್ತಿದ್ದೀರಾ ಅಂತಂದರೆ ಅದೊಂದು ಅವಾಯ್ಡ್ ಮಾಡ್ಕೊಳ್ಳಿ. ಸೊಳ್ಳೆಗಳೆಲ್ಲ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು. ಏನು ಯಾವಾಗಲೂ ವಟ ಅಂತಿರೋಳು ಫಿಲಾಸಫಿ ಮಾತಾಡೋಲ್ಲ ಅಂತ ಅಂದ್ಕೊಳ್ಳೋಕೆ ಹೋಗ್ಬೇಡಿ. ನಂಗೆ ಗೊತ್ತಿರೋದನ್ನ ಹೇಳ್ತೀನಿ ಅಷ್ಟೇ. ಏನು ಗೊತ್ತಾ, ನಮ್ಮ ಬೀದಿಗೆ ಇನ್ನೂ ಬಂದೇ ಇಲ್ಲ. ಅದು ಪಕ್ಕದ ಕ್ರಾಸಲ್ಲಿದೆ. ನನಗೆ ನಮ್ಮ ಮನೆ ಆ ಕಡೆ ಇದೆಯಲ್ವ, ಹಾಗಾಗಿ ಸೌಂಡು ಅಲ್ಲಿಗೆ ಜಾಸ್ತಿ ಕೇಳಿಸ್ತೈತೆ. ಬಂದ್ಬಿಡ್ತು ಅಂತ ಅನಿಸುತ್ತೆ ನೋಡ್ರೆ, ಬಂದಿಲ್ಲ. ಸೊ ಇಲ್ಲಿಗೆ ಬಂದಮೇಲೆ ಬಂದು ಹಾಕೋಣ. ಪಕ್ಕದ ಬೀದಿಗೆ ಇದಕ್ಕೆ ಜಾಸ್ತಿ ಸೌಂಡ್ ಕೇಳಿಸ್ತಿರೋದಲ್ಲ ನನಗೆ. ನಮ್ಮ ಮನೆ ಸ್ವಲ್ಪ ಒಳಕ್ಕಿದೆ, ಹಾಗಾಗಿ ಈ ಕಡೆ ರೋಡ್ ಜಾಸ್ತಿ ಸೌಂಡ್ ಕೇಳಿಸುತ್ತೆ, ಈ ಕಡೆ ರೋಡ್ ಕಮ್ಮಿ.
ಎಷ್ಟೊಂದು ಸರಿ ಅಂಕಲ್ ಅವರೆಲ್ಲ ಹೇಳಿ ನೀನೇ ಸ್ವಲ್ಪ ಲೇಟಮ್ಮ ಬರೋದು ಅಂತ. ಸೊ ನಾವು ಇಷ್ಟೇ ಕಟ್ ಮಾಡಿಕೊಳ್ಳೋದೇನು ಜಾಸ್ತಿ ಇಲ್ಲ. 2 ಈರುಳ್ಳಿ, 1 ಟೊಮೆಟೊ, ಒಂದು 4 ಹೆಸರು ಬೆಳ್ಳುಳ್ಳಿ. ಸೊ ಇವಾಗ ನೋಡೋಣ ಆನಿಯನ್ ರೈಸ್ ಯಾವ ಥರ ಮಾಡೋದು ಅಂತ. ಹೆಂಗಿದ್ರು ನೈಟ್ ರೈಸ್ದೇ ಐತೆ, ಟೆನ್ಷನ್ ಇಲ್ಲ. ಸೊ ನಾವು ಇವಾಗ ಒಗ್ಗರಣೆನ ಹಾಕ್ಕೋಬೇಕು. ದಿಸ್ ಇಸ್ ವೆರಿ ವೆರಿ ಸಿಂಪಲ್ ರೆಸಿಪಿ. ದೊಡ್ಡದಾಗಿ ಬಿಲ್ಡಪ್ ಕೊಟ್ಕೊಂಡು ಮಾಡ್ತಿದ್ದೀವಿ ಅಂತ ಪ್ಲೀಸ್ ಅನ್ಕೊಳಕ್ಕೆ ಹೋಗ್ಬೇಡಿ. 100 ಕಾಯಿಲೆ ಬರುವುದು ಜೋಪಾನ. ನೆಕ್ಸ್ಟ್ ಏನು ಹಾಕ್ಕೊತೀನಿ ಅಂತಂದರೆ ಕಡಲೆಬೇಳೆ, ಕಡಲೆಬೀಜ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಂದರೆ ಬಾಯಿಗೆ 1-2 ಸಿಗೋಕ್ಕೆ ನನಗೆ ಇಷ್ಟ ಆಗಲ್ಲ, ಬಟ್ ನಮ್ಮ ಹಸ್ಬೆಂಡ್ಗೆ ಬಾಯಿಗೆ ಏನಾದ್ರು ಸ್ವಲ್ಪ ಒಂದೊಂದು 2 ಕಾಳು ಜಾಸ್ತಿ ಸಿಕ್ಕಿದ್ರೆ ಅವ್ರಿಗೆ ಇಷ್ಟ, ಅವ್ರಿಗೋಸ್ಕರ ಹಾಕೋದು. ಈ ರೆಸಿಪಿಗೆ ಹಾಕಲ್ಲ ಆ್ಯಕ್ಚುಲಿ, ಗೊತ್ತಾ, ಅವ್ರಿಗೆ ಇಷ್ಟ ಅಂತ ಮಾಡ್ತೀನಿ. ಸೊ ಈಗ ಕಡಲೆಬೇಳೆ, ಕಡಲೆಬೀಜ 2 ಹಾಕ್ಕೊಡಿದ್ರೆ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ಜೀರಿಗೆ, ಸೋಂಪು, ಆಮೇಲೆ ಇನ್ನೊಂದೇನೋ ಹಾಕಬೇಕು. ಜೀರಿಗೆ, ಸೋಂಪು ಮತ್ತೇನಾರು ಹಾಕ್ಕೋಬೋದು, ಅಂದರೆ ಮಸಾಲೆ ಐಟಮ್. ಜೀರಿಗೆ, ಸೋಂಪು ಹಾಕೋ ಮಸಾಲೆ, ಜೀರಿಗೆ, ಸೋಂಪು, ಸಾಸಿವೆ, ಈ 3 ಹಾಕ್ಕೋಬೇಕು. ನಮ್ಮ ಹಸ್ಬೆಂಡ್ ಆಟೋ ಸೌಂಡ್ ಕೇಳಿಸ್ತಾ ಇದೆ. ಮೇ ಬಿ ಅವರೇ ಬರ್ತಾ ಇರ್ಬೋದು ಅಂತ ಅನಿಸ್ತಾ ಇದೆ. ಬರ್ತೀನಿ ಅಂತ ಹೇಳಿದ್ರು ಆವಾಗಲೇ ಫೋನ್ ಮಾಡಿಬಿಟ್ಟು. ನಾನು ಸರಿ ಆಯಿತು ಬಾ ಅನ್ಸಲ್ಲ, ಏನಾದರೂ ಹೆಲ್ಪ್ ಮಾಡ್ತಾರೆ ಬಂದರೆ ಅಂದ್ಬಿಟ್ಟು. ವಿಡಿಯೋ ಶೂಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ಮೆಣಸಲ್ಲಿ ಜೀರಿಗೆ ಹಾಕ್ಬಿಟ್ಟಿದ್ದೀನಾ, ಇದರಲ್ಲಿ ಮೆಣಸು ಹುಡ್ಕೋದೇ ಕಷ್ಟ. ನೋಡೋದು ಬರ್ತವ್ರೆ. ಹೀಸ್ ಕಮ್ಮಿಂಗ್, ಹೇಳಿಲ್ವ ನಾನು ನಮ್ಮ ಹಸ್ಬೆಂಡೇ ಅಂತ. ಈ ಮೆಣಸು ಜೀರಿಗೆಲಿ ನೋಡ್ರಿ, ಈ ಥರ ಜೀರಿಗೆಲಿ ಅಯ್ಯೋ ಮೆಣಸು ಬಿದ್ದೋಯ್ತೆ. ಶಟ್. ಆಯ್ತು ಬಾಪ್ಪ, ನೀನು ಏನು ಆಯ್ತು ಅನ್ನೋಷ್ಟರಲ್ಲಿ ಆಗ್ಬಿಡುತ್ತೆ ನನಗೆ. ಎಷ್ಟೊತ್ತಾಯ್ತು ಅಂದರೆ ಬಟ್ಟೆ ಒಗ್ದು ಇಷ್ಟು ಕೆಲಸ ಮಾಡಿದ್ದೀನಿ ಅಂತ ಏನಿಲ್ಲ ಅಲ್ಲ. ನಿಮಗೆಲ್ಲ ಪ್ರೀತಿ ಅನ್ನೋದು ಇದ್ದಿದ್ರೆ ಬಟ್ಟೆ ಜಾಸ್ತಿ ಅವೆಲ್ಲ. ಇದಕ್ಕೆ ಏನಂದೆ ನೀನು? ಮಲ್ಕೋದೆ ಚಿಪ್ಸ್ ಆಮೇಲೆ ಬಿಸಾಕ್ದ. ಹ್ಞೂ ಇನ್ನೇನಪ್ಪ ಉಳ್ಳಾಗು ಬಂದು ಕುತ್ಕೊಂಡಿತ್ತು. ಇತ್ತು ಹಾಕಿದ್ದು ಏನಕ್ಕೆ ಅಷ್ಟು ಗಾಡಿ ಬಂದಿಲ್ಲ. ಮುಚ್ಚಿಕ್ಬೇಕು ಅಂತ ಗೊತ್ತಿಲ್ಲ ನಿಮ್ಗೆ. ಏನಕ್ಕ? ಹ್ಞೂ ಯಾವ ಮುಚ್ಚಿಕ್ಕಿಲ್ಲ, ಮರ್ತ್ಬಿಟ್ಟೆ. ಈರುಳ್ಳಿ, ಟೊಮೆಟೊ ಎಲ್ಲ ಕಟ್ ಮಾಡಿಕೊಡಿಯಾ? ಹಾಂ ಹ್ಞೂ, ನಾನು ಇದು ಆನಿಯನ್ ರೈಸ್ ಕಟ್ ಮಾಡ್ಕೊಂಡಿದ್ದೀನಿ, ಪಾಸ್ತಕ್ಕೆ ಇನ್ನೂ ಕಟ್ ಮಾಡ್ಕೊಂಡಿಲ್ಲ. 1 ಟೊಮೆಟೊ, 1 ಈರುಳ್ಳಿ ಎತ್ಕೋ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು. ಏನು ಮಾಡೋದು? ಮಾಡು. ನಾನು ಮಾಡಯ್ಯೋ. ಶುಂಠಿ ಐತಾ? ಸೋಂಪು ಮರ್ತೋಗಿದ್ದೆ, ಮತ್ತೆ ಹಾಕಿದ್ದೀನಿ ನೋಡ್ರಿ. ಇಲ್ಲಿ ಕಾಣ್ತೈತೋ ಇಲ್ಲೋ? ಟೊಮೊಟೊ ಐತೆ ಅಲ್ಲ. ಟೊಮೆಟೊ ಇದಕ್ಕೆ ಹಾಕ್ತೀನಿ ಆನಿಯನ್ ರೈಸ್ಗೆ ಕಟ್ ಮಾಡಿದ್ದೀನಿ. ಹಾಂ ನಾನು ಯಾವ್ದು ಹಿಂಚಾಕು? ನಾನು ಬಟ್ಟೆಗಳು ಜಾಸ್ತಿ ಅವೆ ಅಂದೆ. ಹಾಂ ಹ್ಞೂ ಅನ್ನೋ. ನನಗೆ ಹೇಳ್ತಾರೆ ಇಲ್ಲ ಸಾಕಂತ. ಅವಾಗ ಏನಂದೆ ನೀನು? ಏನಂದೆ ಹೇಳು. ಅರ್ಧ ಹೋಗಿ ಅರ್ಧ ಎತ್ತಿಕ್ಕೊಂಡೆ. ಇಲ್ಲೇ ಇದ್ಬಿಟ್ರೆ ಹೆಂಗೆ ಇವತ್ತು ಶನಿವಾರ ಬೇರೆ, ಬೆಳಗ್ಗೆ ಏನು ಅಷ್ಟೊಂದಿಲ್ಲ. ವಿಚಿತ್ರವಾಗಿ ಕಟ್ ಮಾಡ್ತಾರೆ ನೋಡ್ರಿ ನಮ್ಮ ಹಸ್ಬೆಂಡ್. ಕರೆಕ್ಟಾಗಿ ಕಟ್ ಮಾಡಿಲ್ಲ. ಇದು ನಾನು ಕಟ್ ಮಾಡೋದು ಹೆಂಗೈತೆ, ಅವ್ರು ಕಟ್ ಮಾಡೋದು ಹೆಂಗೈತೆ? ಅದೇ ಉದ್ದ ಕಟ್ ಮಾಡಿದ್ರೆ ಮಾಡ್ಬೋದು. ಪ್ಲಾನ್ ಮಾಡಿದೆ. ಮಾಡ್ತೀಯಪ್ಪ ಮಾಡ್ತೀಯ. ಇವ್ರು ಚೆನ್ನಾಗಿ ಕಟ್ ಮಾಡಿಲ್ಲ. ಸರಿ ರುಬ್ಬಿಟ್ಟು ಬಿಡು ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ರುಬ್ಬಿಟ್ಟು ಮಾಡ್ಬೋದು ಪಾಸ್ತಕ್ಕ. ಏನೋ ಮಾಡ್ತಾರೆ. ಟೊಮೆಟೊ ಹಾಕಿದ್ದೀನಿ, ಇವಾಗ ಫ್ರೈ ಮಾಡ್ತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಅನ್ನಕ್ಕೆ ಹಾಕ್ತಿರ್ತೀವಲ್ಲ, ಇದಕ್ಕೆ ನೋಡಿಕೊಂಡು ಕಮ್ಮಿ ಹಾಕ್ಕೋಬೇಕು. ಸೊ ಇವಾಗ ಇದಕ್ಕೆ ಟೇಸ್ಟ್ಗೋಸ್ಕರ, ಖಾರಕ್ಕೋಸ್ಕರ ಖಾರದ ಪುಡಿ, ಧನಿಯಾ ಪುಡಿ, ಚಿಕನ್ ಮಸಾಲ, ಗರಂ ಮಸಾಲ, ಸೊ 4 ಮಸಾಲೆಗಳನ್ನ ಹಾಕಬೇಕು. ನಮ್ಮ ಹಸ್ಬೆಂಡ್ ಈರುಳ್ಳಿ ಕಟ್ ಮಾಡ್ಕೊಂಡು ಹತ್ಕೊಂಡು ಕಟ್ ಮಾಡ್ತಾರೆ.
ಮೊನ್ನೆಲ್ಲ ಬಂದಿಲ್ಲ, ಇವತ್ತು ಜನ ಅರ್ಧ ಕಟ್ ಮಾಡೋಷ್ಟು ಇರೋದು. ಧನಿಯಾ ಪುಡಿ ಇದಕ್ಕಿದೆ ಬಾಬಾ, ಮತ್ತೆ ಹೋಗಿ ಇದು ಏನದ ಹೆಸರು, ಗರಂ ಮಸಾಲ ಬಾಕ್ಸಲ್ಲಿ ಇದೆ, ಎತ್ಕೊಡೋ. ನಾನು ಎತ್ಕೊಂಡಲ್ಲ, ಎಲ್ಲ ಇಕ್ಕಿದೆ, ಹೋಗಿ ಆ ಬಾಕ್ಸಲ್ಲಿ ಇಕ್ಕಿದ್ದೀನಿ ನೋಡು. ಎತ್ಕೋ. ಖಾರದ ಪುಡಿಗ ಧನಿಯಾ ಪುಡಿಗ ಇದು ಖಾರದ ಪುಡಿ ಸಾಂಬಾರು ಪುಡಿ ಒಂಥರ ದುಃಖ, ಏನಂತಪ್ಪ ಕನ್ಫ್ಯೂಷನ್. ಲೈಟಲ್ಲೇ ಕಾಣಿಸ್ತೈತೆ ವಿಡಿಯೋದಲ್ಲಿ, ನೀನು ಹಾಕಿದೆಯಲ್ಲ ಅದಕ್ಕೆ ಕ್ಯಾಮ್ರಾ ಮತ್ತೆ ಹಿಂಗೆ ತಿರ್ಸ್ಕೋಬೇಕು ನಾವು. ನೀನು ಗಂಡನ ತೋರ್ಸಕ್ಕೆ ತಿರುಗಿದ್ದೀನಿ, ನಾನು ಕಾಣಿಸ್ತೀನಿ ಅಂತ. ಧನಿಯಾ ಪುಡಿನೇ ಎತ್ಕೊಂಡಿಲ್ಲ ಮತ್ತು ನಾನು ಸಾಂಬಾರು ಪುಡಿ ಎತ್ಕೊಂಡ್ಬಿಟ್ಟಿದ್ದೀನಿ. ತಿದೋಗ್ಲಿ ಬಿಡೋದೆಲ್ಲ, ಏನಾಗಲ್ಲ, ತಿರುಗೋಗ್ಬಿಡುತ್ತೆ. ಹಂಗ ಸಾಕಾ? ಇವಾಗೆಲ್ಲ ಆಯಿತು ಫ್ರೆಂಡ್ಸ್. ಇವಾಗ ನಾವು ಪಾಪ ಧನಿಯಾ ಪುಡಿ ಅಲ್ಲ, ಇದೇನು ಗರಂ ಮಸಾಲೆ ಎತ್ಕೊಡೆ. ಎಲ್ಲಿಕ್ಕಿದ್ಯಾ? ಆ ಬಾಕ್ಸಲ್ಲಿ ಎತ್ಕೊಡು. ಒಂದು 3/4 ಸ್ಪೂನ್ ಹಾಕ್ಕೊಂಡಿದ್ದೀನ, ಇಲ್ಲ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೀವು ನೋಡ್ಕೊಂಡು ಹಾಕ್ಕೊಡ್ರಿ. ನಾನು 1.5 ಜನಕ್ಕೆ ಮಾಡ್ತಿದ್ದೀನಿ, ಒಂದು ನಮ್ಮ ಹಸ್ಬೆಂಡು, ಅರ್ಧ ನಾನು. ಹಾಂ, ಪೇಪರಲ್ಲಿ ಐತಲ್ಲ, ಕವರಲ್ಲೇ ಐತೆ ಇನ್ನ ಖಾರದ ಪುಡಿ. ಅದೇ ಎಲ್ಲಿಕ್ಕಿದ್ಯಾ? ಅಯ್ಯೋ ನಿನ್ನ ಸರಕುಗಳೆಲ್ಲ ಮಿಕ್ಕಿರೋ ಬಾಕ್ಸಲ್ಲಿ ಐತೆ ನೋಡು. ಇವೆರಡು, ಒಂದು ಚಿಕನ್ ಮಸಾಲ, ಒಂದು ಮಟನ್ ಮಸಾಲ. ಕನ್ಫ್ಯೂಷನ್ ಯಾವ್ದಿದ್ರು ಚಿಕನ್ ಮಸಾಲ ಅಂತ, ಅವಾಗ ಇದ್ರಾಗ ಇರೋದೆಲ್ಲ ಮಾಡು. ನೋಡಿ ಚಿಕನ್ ಕಬಾಬ್ ಇದು ಲೈಟ್ ಕಲರ್ ಇರೋದು ಚಿಕನ್ ಮಸಾಲ, ಡಾರ್ಕ್ ಕಲರ್ ಇರೋದು ಮಟನ್ ಮಸಾಲ. ಹಿಂಗೆ ನಾವು ಒಂದು ಎತ್ಕೊಡಕ್ಕೆ 30 ಇತ್ತು ನಮ್ಮ ಹಸ್ಬೆಂಡ್. ನೋಡಪ್ಪದಲ್ಲಿ ಗರಂ ಮಸಾಲ. ಸೊ ಇದು ಗರಂ ಮಸಾಲ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ. ಹಾಕ್ಕೋಬೋದು ಕರ್ಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕ್ಕೋಬೋದು. ಇಲ್ಲೇನು ಮನೇಲಿ ಏನಿಲ್ಲ, ಏನು ತಗೊಬಂದ್ರೂ ಇರಲ್ಲ, ಬೇಗ ಕೆಟ್ಟೋಗ್ಬಿಡ್ತೀವಿ. ಅನ್ನ ನೈಟ್ ಅನ್ನ ಮಾಡ್ತೀವಿ ಅಂದರೆ ಸ್ವಲ್ಪ ಗಟ್ಟಿಯಾಗಿರುತ್ತಲ್ವ, ಸೊ ಅದನ್ನು ಉದ್ರುದ್ರೆ ಮಾಡ್ಕೋಬೇಕು. ಹ್ಯಾಂಡಲ್ಲೂ ಮಾಡ್ಕೋಬೋದು ಅಥವಾ ಇದರಲ್ಲೂ ಮಾಡ್ಕೋಬೋದು. ಏನಪ್ಪ ಹೆಸರು, ಚೌಟಲ್ಲಿ. ಬಟ್ ನನ್ನ ಕೈಯಲ್ಲೇ ಮಾಡ್ಕೊಬಿಡ್ತೀನಿ, ಈಸಿ ಆಗಿಬಿಡುತ್ತೆ, ಚೆನ್ನಾಗಾಗುತ್ತೆ ಅಂತ. ಯಾಕೆ ನೀನು ಮಾಡಿಲ್ಲ? ಹಲೋ, ಏನಾಗಿದೆ ನೀನು? ನೋಡ್ತಾ ಇದ್ದೀರಾ, ಆನಿಯನ್ ರೈಸ್ ರೆಡಿ ಆಗಿದೆ. ಸೊ ಆ ರೈಸ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟಿದ್ದೀನಿ. ಸೊ ದಿಸ್ ಈಸ್ ಆನಿಯನ್ ರೈಸ್ ರೆಡಿ. ಅಡುಗೆ ಮನೆ ನೋಡ್ರಿ ಏನು ಅವಸ್ಥೆ ಆಗಿದೆ ಅಂತ. ಅಡುಗೆ ಮಾಡೋಕ್ಕೆ ಬಂದೆ, ಎಲ್ಲ ಹೆಣ್ಮಕ್ಳು ಮಾಡ್ತಾರೆ ಅಂತ ಅನ್ಸುತ್ತೆ. ಸೊ ಇವಾಗ ನಾನು ಪಾಸ್ತಾ ಮಾಡ್ತೀನಿ ಅಂತ, ಸ್ವಲ್ಪ ಪಾಸ್ತಾ ಇದೆ, ಪಾಸ್ತಾ ಮಾಡ್ಕೊಳ್ಳೋಣ ಅಂತ. ಅದೆಲ್ಲ ನಾನು ಆಲ್ರೆಡಿ ಒಂದು ವೀಡಿಯೋದಲ್ಲಿ ಮಾಡಿ ತೋರಿಸಿದ್ದೀನಿ ಪಾಸ್ತಾ ಹೆಂಗೆ ಮಾಡಿದೆ ಅಂತ. ಇವಾಗ ಪಟ್ ಅಂತ ಪಾಸ್ತಾ ಮಾಡ್ಕೊಳ್ಬೇಕು. ಸೊ ಆನಿಯನ್ ರೈಸ್ ರೆಡಿ ಇರುವಂಥದ್ದು. ಆನಿಯನ್ ರೈಸ್ ರೆಡಿ ಆಗಿತ್ತು, ಜೊತೆಗೆ ಈ ಪಾಸ್ತಾ ಕೂಡ ರೆಡಿ ಆಯಿತು ಟಿಫಿನ್ಗೆ. ಇಷ್ಟು ಸಾಕಾಗುತ್ತೆ ಇಬ್ಬರಿಗೆ, ಹಂಗಾಗಿ ಇದು ಸ್ವಲ್ಪ ಸೊ ಇವಾಗ ಆನಿಯನ್ ರೈಸ್ ಮತ್ತು ಪಾಸ್ತಾ ರೆಡಿ ಇದೆ. ಸೊ ಇದನ್ನು ತಿಂದ್ಬಿಟ್ಟು ಚೆನ್ನಾಗಿದೆ. ಇವರು ಹೇಳ್ತಾರೆ ಪಾಪ ಹೆಂಗಿತ್ತು ಎರಡೂ? ಹೌದಾ? ಪಾಸ್ತಾ ಯಾಕೋ ಚೆನ್ನಾಗಿಲ್ಲ ಅನಿಸ್ತೈತೆ. ನಾನು ಹೆಂಗಿದ್ದೀನಿ? ಮಕ್ಕನೇ ತೊಳಿದ್ರೆ ಊಟ ಮಾಡೋ ತೊಳೆದಿದ್ದೀನಿ. ಸೊ ನೋಡ್ತಾ ಇರ್ಬೋದು ನಾನು ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದೀನಿ ಅಂತ. ಸೊ ಇವಾಗ ಒಂದು ರೀಲ್ಸ್ ಮಾಡೋಣ ಅಂತ ಅಂದ್ಬಿಟ್ಟು, ರೀಲ್ಸ್ ಅಲ್ಲ, ಒಂದು ವಿಡಿಯೋ ಮಾಡೋಣ ಅಂತ, ಅದರ ಶಾರ್ಟ್ಸ್ಗೆ ಅದೊಂದು ವೀಡಿಯೋನ ಮಾಡೋಣ ಅಂತ ಹೇಳಿ ರೆಡಿ ಆಗಿದ್ದೀನಿ. ಆ ಶಾರ್ಟ್ಸ್ನ ನಾನು ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತ ಗೊತ್ತಿಲ್ಲ, ಬಟ್ ಅಪ್ಲೋಡ್ ಮಾಡ್ತೀನಿ, ನೋಡಿ ತುಂಬ ಚೆನ್ನಾಗಿ ಬರುತ್ತೆ. ಒಂದು 10-20 ಟೇಕ್ ತೊಗೊಂಡಿದ್ದೀನಿ. ಡ್ಯಾನ್ಸ್ ಆಡಿ ನನಗೆ ಸುಸ್ತಾಗೋಯ್ತು. ಊಟ ಮಾಡಿದ್ದೆಲ್ಲನೂ ಬೆಳಗ್ಗೆನೇ ಕರ್ಗೋಗ್ಬಿಡ್ತು ಅಂತಲೇ ಹೇಳ್ಬೋದು. ಏನಪ್ಪ, ನನಗೆ ಒಬ್ಬಳೇ ಇದ್ದಾಗ ನಾನು ಆಡ್ಬಿಡ್ತಿದ್ನೋ ಏನೋ, ನಮ್ಮ ಹಸ್ಬೆಂಡ್ ಇದ್ದಿದ್ದಕ್ಕೆ ಅವರೇ ವೀಡಿಯೋ ಶೂಟ್ ಮಾಡಿದ್ದು, ಹಾಗಾಗಿ ಏನು ಕನ್ಫ್ಯೂಸ್ ಆಗ್ತಿತ್ತು. ಒಂದೊಂದು ಸ್ಟೆಪ್ ಹಂಗೆ ಮರಿತಾನೆ ಇದ್ದು. ಎಷ್ಟು ಸರಿ ಟೇಕ್ ತೊಗೊಂಡಿದ್ದೀನಿ, ಎಷ್ಟು ಸರಿ ಡ್ಯಾನ್ಸ್ ಆಡಿದ್ದೀನಿ ನೀವೇ ನೋಡ್ಬೋದು. ಸಖತ್
ಸಖತ್ ಕಾಮಿಡಿ ಆಗಿತ್ತು. 1000 ಟೇಕ್ ಎತ್ಬಿಟ್ಟಿದ್ವಲ್ಲ ಪಾಪ ನಾವು. ಎಷ್ಟೇ ಎತ್ತಿದ್ರು ಲಾಸ್ಟ್ಗೆ ಒಂದು ಸ್ವಲ್ಪ ಫೈನಲಾಗಿ ಬಂದೈತೆ, ಅದು ನೋಡೋಣ, ಅಪ್ಲೋಡ್ ಮಾಡ್ತೀನಿ ಯಾವ ಥರ ಕಾಣ್ತಿದೆ ಅಂತ. ಇವ್ರಿಗೆ ಅರ್ಜೆಂಟ್ ಬಾಡಿಗೆ ಆಯಿತು, ಇಲ್ಲ ಇನ್ನೂ ಪರ್ಫೆಕ್ಟ್ ಟ್ರೈ ಮಾಡಿರ್ತಾಯಿದ್ರಿ ನಾವು. ಸಾರಿ ಹುಷಾರು, ಬಂದೆ ಅಂತ ಹೇಳು. ಹಲೋ, ಬರ್ತಾ ಇದ್ದೀನಿ ಬಿಗ್ ಮಾರ್ಕೆಟ್ ಹತ್ರ. ಬಾಯ್. ಇವ್ರು ಫ್ರೀ ಆಗಿದ್ರೆ ನಾನು ಇನ್ನೂ ಚೆನ್ನಾಗಿ ಟ್ರೈ ಮಾಡ್ಬೋದಿತ್ತು. ಸೊ ಆಗಲೇ ಇಲ್ಲ, ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ವಿಡಿಯೋ. ನೋಡೋಣ ಹೆಂಗೆ ಬಂದಿದೆ, ಎಡಿಟ್ ಮಾಡೆಲ್ಲ ಹಾಕ್ತೀನಿ, ಹೇಗೆ ಬರುತ್ತೆ ಅಂತ. ಈ ಇಯರಿಂಗ್ಸ್ ಎಲ್ಲ ಸ್ವಲ್ಪ ವೆಯ್ಟ್ ಜಾಸ್ತಿ ಅಲ್ವಾ, ಬಟ್ ಚೆನ್ನಾಗಿ ಕಾಣುತ್ತೆ. ನಂಗೆ ಈ ಥರ ಜುಮ್ಕಿಗಳಂದರೆ ಸ್ವಲ್ಪ ಇಷ್ಟ ಜಾಸ್ತಿ, ಚೆನ್ನಾಗೂ ಕಾಣುತ್ತೆ, ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೂಡ ಕೊಡುತ್ತೆ. ಯಪ್ಪ, ಒಂದು ರೀಲ್ಸ್ ಮಾಡೋಕ್ಕೆ ಎಷ್ಟು ಟೇಕ್ ತೊಗೊಂಡಿದ್ದೀನಿ ನೀವೇ ನೋಡ್ತೀರ. ನಾನೊಂದು ಮದುವೆಗೆ ಹೋಗಿದ್ದೆ. ಮದುವೆ ಅಲ್ಲ, ಅದು ಬರ್ತ್ಡೇ ಪಾಪ. ಸಂಗೀತಕ್ಕ ನೋಡಿದ್ರೆ ಅಷ್ಟೇ ಇದನ್ನು. ಒಂದು ಬರ್ತ್ಡೇಗೆ ಹೋಗಿದ್ದೆ, ಒಂದು ಪಾಪು ಬರ್ತ್ಡೇ. ನಮ್ಮ ಮನೆ ಹತ್ರ ಇದ್ದರು, ಅಲ್ಲ ಅಮ್ಮ ಮನೆ ಹತ್ರ. ಸೊ ಇವಾಗಲೂ ಇಲ್ಲೇ ನಮ್ಮ ಮನೆ ಹತ್ರನೇ ಇದ್ದಾರೆ. ಬರ್ತ್ಡೇಗೆ ಹೋಗ್ಬಿಟ್ಟು ಕೇಕ್ ತಿಂದ್ಬಿಟ್ಟು ಊಟ ಮಾಡಿಕೊಂಡು ಅಡಿಕೆಲೆ ಕೊಟ್ಟಿದ್ರು, ಅಂದರೆ ಏನೋ ಅರ್ಶಿನ ಕುಂಕುಮ ಜೊತೆಗೆ. ಸೊ ಅಡಿಕೆಲೆ ಹಾಕ್ಕೊಂಡಿದ್ದೀನಿ. ನಮ್ಮ ಮನೆಯವರು ಬಂದವ್ರೆ. ನಮ್ಮ ಮನೆಯವ್ರು ಏನಕ್ಕೆ ಬಂದವರೋ ಗೊತ್ತಿಲ್ಲ ನಂಗೆ. ಏನಕ್ಕೆ ಬಂದಿದ್ದೀರ ಮನೆಯವರೇ? ಮನೆಯವರೇ ಚಾರ್ಜ್ ಹಾಕಕ್ಕೆ ಬಂದವ್ರೆ. ಚಾರ್ಜ್ ಹಾಕ್ಕೊಂಡೆ ಫೋನ್ ನೋಡ್ತವ್ರೆ. ಇದೇ ಅಂತ ಹೇಳ್ಬಿಟ್ಟು ನೋಡೋಣ, ನಿಮ್ಮ ಕೈಲಾದರೆ ಕಮೆಂಟ್ ಮಾಡಿ ಏನದು ಅಂತ. ಮೊಲ 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 ಎಲಿ, ಅದು ಮೊಲ ಅಂತೆ ತೋರಿಸೋ. ಎಲಿ ಕರೆಕ್ಟ್, ಎಲಿ ಅಲ್ಲ ಇಲಿ. ಎಲಿ ಎಲಿ ಸಿಬಿ 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 ಸಿಬಿ. ಸೊ ಇವಾಗ ಏನಂತಂದರೆ ಏನಿಲ್ಲ. ಸೊ ಇವಾಗ ಏನಂತಂದರೆ ನಥಿಂಗ್ ಟು ವರಿ. ಸೊ ಸೊ ಮಾಡೋಕ್ಕೆ ಕೆಲಸ ಇಲ್ಲ. ನೋಡಿ, ನಮ್ಮ ಹಸ್ಬೆಂಡ್ ಬಾಯಿ ಜಾಸ್ತಿ ಆಗಿಬಿಟ್ಟೈತೆ ಫ್ರೆಂಡ್ಸ್. ಬಟ್ಟೆಗಳು ಒಣಗಾಕಿದ್ದೀನಿ, ಅದಿನೇ ಎತ್ಕೊಂಡು ಕೂಡ ಬಂದಿಲ್ಲ. ಮೋಡ ಮುಚ್ಕೊಂಡೈತೆ, ಯಾವಾಗ ಬಿಡ್ತು ಮಳೆ ಆಗಲ್ಲ ಇವಾಗ. ಹೋಗೋ ಮನೆಯವ್ರ ಜೊತೆ ಎತ್ಕೊಂಬಿಡ್ಬೇಕು ಇಬ್ರು. ಬಾ ಎತ್ಕೊಂಬಿಡೋಣ. ಬಾರ ಬಾಬಾ, ಒಬ್ಬಳೇ ಆಗಲ್ಲ, ಜಾಸ್ತಿ ಬಟ್ಟೆಗಳು. ತೂಕ ಅಂದರೆ ತೂಕ ಪಪ್ಪ. ಹಿಂಗಾದ ಹಾಕ್ಕೊಬರೋದು ಏನು ಪಾಪ. ಸೊ ಈಗ ಹೋಗ್ಬಿಟ್ಟು ಬಟ್ಟೆ ಎತ್ಕೊಂಡ್ಬಿಡ್ತೀನಿ. ಎತ್ಕೊಂಡ್ಬಿಟ್ಟು ಅಡುಗೆ ಮನೆ ಏನೋ ತೋರಿಸ್ತೀನಿ ನಿಮಗೆ, ಎಷ್ಟು ಮುದ್ದಾಗಿ ರೆಡಿ ಮಾಡಿದ್ದೀನಿ ಅಂತ. ಸ್ಟಿಕ್ಕರ್ ಬಿದ್ದೈತೆ, ಹುಡುಗ ಎಷ್ಟು ಜೋರಾಗಿ ಹುಡುಕ್ತೈತೆ. ಹೌದು, ಕವರ್ ಎತ್ಕೊಂಡು ಹೋಗ್ಬಿಟ್ಟು ಈರುಳ್ಳಿ ತೊಗೊಬಂದಿದ್ದಾರೆ ನಮ್ಮ ಮನೆಯವರು, ಅದನ್ನು ಎತ್ಕೊಬರ್ಬೇಕು. ಸಖತ್ತಾಗಿದೆ ಕ್ಲೈಮೇಟು. ಬಟ್ಟೆಗಳು ಅವಾಗ್ಲೇ ಬರೋ ಥರ ಇತ್ತು, ಅದಕ್ಕೆ ಹಂಗೆ ಓಡಾಗಿ ಎತ್ಕೊಬಂದ್ಬಿಟ್ಟು ಇಬ್ರು. ಇಷ್ಟು ದಪ್ಪ ದಪ್ಪ ಹನಿಗಳು ಬೀಳ್ತೈತೆ ನೋಡ್ರಿ. ಹನಿ ಹನಿ ಜೋರಾಗೆ ಬೀಳ್ತಿದೆ, ದೊಡ್ಡ ದೊಡ್ಡ ಹನಿಗಳು ಬೀಳ್ತೈತೆ. ನಮ್ಮ ಆಟೋ ನೋಡ್ರಿ ಒಂದೇ ನಿಂತೈತೆ. ಅಯ್ಯಪ್ಪ ಸಮಯ ಹನಿಗಳು ನೋಡ್ರಿ ಅಲ್ಲಿ ಎಷ್ಟು ಚೆನ್ನಾಗಿದೆ ಹೂವು. ಯಾಕೋ ನನ್ನ ಫೋನ್ ಕ್ಯಾಮ್ರಾ ಸ್ವಲ್ಪ ಡಲ್ ಆಗಿಬಿಟ್ಟೈತೆ, ಬ್ಯಾಕ್ ಕ್ಯಾಮ್ರಾ. ಪಾಪ ಓಡ್ತಾ ಇದ್ದಾರೆ, ಮಳೆ ಬೀಳ್ತಿದೆ ಅಂತ ಅಂದ್ಬಿಟ್ಟು. ಏನು ಬೇಗ ರೆಡಿಯಾಗಿ ನೋಡಿ. ನೀನೆಲ್ಲ ಒಂದು ಹೆಣ್ಮಗು. ಬಟ್ಟೆ ಎಷ್ಟೊತ್ತಾಯ್ತು ಎತ್ತಿ? ಯಾರು ಎತ್ತಿದ್ದು? ನಾನೇ ಎತ್ತೆ. ನಾನು ಎತ್ತಿದ್ದು. ಎಷ್ಟೊತ್ತಾಯ್ತು? ಮಳೆ ಬರ್ತಿದೆ ಅಂತ ಎತ್ಕೊಟ್ಟು ಹೆಲ್ಪ್ ಮಾಡಿದ್ರೆ ಬರೋ ಇದು ನಿನ್ಕ. ಏನು ಬಲೆ ಇದು? ಮಡ್ಚು ಬಟ್ಟೆಗಳು ಹೆಣ್ಮಗು ಮಾಡಿಸ್ತೀನಿ ಬಾಬಾ. ಎಷ್ಟೈತೆ ಈ ಫ್ಯಾರನ್ ಹ್ಯಾಂಡ್ಸಮ್ಗೆ? ನಂಗೂ ನಮ್ಮ ಯಜಮಾನ್ರು ಜಗಳ ಬರ್ತೈತೆ. ಇಲ್ಲಿಕ್ಕೋ, ಹಿಂಗೆ ನಿಲ್ಸಿಕ್ಕೋ, ನಾನು ಎತ್ಕೊತೀನಿ. ಎತ್ಕೊಂಡೋಗಿದ್ರೊಳಗೆ ಎಲ್ಲೋ ತುರ್ಕಿಕ್ಬಿಡ್ತೀಯ. ಹಿಂಗೆ ಎತ್ತದ ನಾನು ಜೀವನದಲ್ಲಿ ಇದು ಕಷ್ಟ ಆಗ್ಬಿಟ್ರೆ ಮನುಷ್ಯನ್ಕ ಬಿಡ್ತೀನಿ. ಇದಕ್ಕೆ ಹೋಲಿಗೆ ಕೊಡ್ತೀನಿ, 3 ಸಿಕ್ಕಾಕ್ಸ್ಬಿಡ್ಲಿ, ಸರಿನಾ? ಹಂಗಿಲ್ಲ ಅಂದರೆ, ಇನ್ ಕೇಸ್ ಹಂಗಿಲ್ಲ ಅಂದರೆ ಇಲ್ಲಿ ಇಟ್ಬಿಡು. ಬೇಡ, ನಂಗೆ ಅಲ್ಲೇ ಇರಬೇಕು. ಇದ್ರೊಳಗೆ ಒಂದನ
ನೀಟ್ನೆಸ್ ಈ ಮನೆಗೆ. ಇದು ಚಾಕ್ಲೇಟ್ ಹೂವು ಎಲ್ಲ ಬಿದ್ದೈತಿ ಇಲ್ಲಿ. ಕವರು ಡಸ್ಟ್ಬಿನ್ಗಿಂತ ಮೋಸ ಈ ಜಾಗ, ಈ ಏರಿಯಾ. ಆ ಡಸ್ಟ್ಬಿನ್ ಓನರು ಇವರು. ದೊಡ್ಡ ಡಸ್ಟ್ಬಿನ್. ಡಸ್ಟ್ಬಿನ್ ಅಲ್ಲ, ವೇಸ್ಟ್ ಬಿನ್. ನೀನು ಅಲ್ಲಿ ನೋಡಿ, ಇವ್ರ ತಾತನ ಇವ್ರ ಅಜ್ಜಿನ ಬಂದು ಮಲ್ಕೊತಾರೆ ಇಲ್ಲಿ. ಶಾಪೆ ಹಾಕಿಬಿಟ್ಟು ಬಂದಲ್ಲ ಅವಳೆ, ಲೈಟ್ ಹಾಕವಳೆ. ಯಾಕ? ಕರೆಂಟ್ ಬಿಲ್ ಯಾರು ಇವ್ರ ತಾತನ ಕಂಜೂಸ್ ಹಾಕೋದಕ್ಕ, ಕರೆಂಟ್ ಹಾಕೋದಕ್ಕೆಲ್ಲ ಜಗಳ ಮಾಡ್ತಾರೆ ಅಂದ್ರೆ ಅರ್ಥ ಮಾಡ್ಕೋಬೇಕು ನೀವು. ಇನ್ನೆಷ್ಟು ಕಂಜೂಸ್ ಇರಬೇಡ ಅಂತ. ಇದೆಲ್ಲ ನಾನು ನಿನ್ನ ಕೇಳಬೇಕಾಗಿರೋ ವಿಷಯ. ಯಾಕ? ನೀನು ನನ್ನನ್ನು ಮಾತುಗಳಿವು ಹಿಂಗಿದ್ರೆ ಇವತ್ತೆಲ್ಲ ತಪ್ಪು ನೀನೇ ಮಾಡಿಕ್ಕಿದ್ಯಾ. ಇವತ್ತು ಬೆಳಗ್ಗೆ ಒಂದು ವಿಡಿಯೋ ಮಾಡ್ಕೊಡು ಅಂತಂದರೆ ಮಾಡಿಕೊಟ್ಟವ್ರೆ. ಆದರೆ ಅದು ಹೆಂಗೈತೆ ಗೊತ್ತಾ, ಒಂದು ಸ್ವಲ್ಪ ಕೂಡ ಚೆನ್ನಾಗಿತ್ತು. ತಂಪಾದ ಗಾಳಿ ಬೀಸುತ್ತಿದೆ. ಯಾವ ಇಂಗ್ಲೀಷ್ ಇದು? ಇಂಗ್ಲೀಷ್ ಅಲ್ಲ, ಕನ್ನಡ. ಥೂ. ಇವಾಗ ಓಕೆ. ಮಳೆ ಬಂದು ಹೋಗ್ಬಿಟ್ಟೈತೆ. ಎಷ್ಟು ದಪ್ಪ ದಪ್ಪನಿಗಳು ಬಿತ್ತು ಗೊತ್ತಾ ನೋಡ್ರಿ. ಆವಾಗ ನಿಮ್ಗೆ ತೋರಿಸಿದ್ದೀನಿ ದಪ್ಪ ದಪ್ಪನಿ ಬಿತ್ತು. ಇವಾಗ ಸಣ್ಣ ಸಣ್ಣ ಹನಿಗಳು ಬೀಳ್ತೈತೆ. ಪಾಪ ಅವಾಗ ಕವರ್ ಎತ್ಕೊ ಬಂದೆ, ಈರುಳ್ಳಿ ಎತ್ಕೊಳ್ಳೋಣ ಅಂತ. ಮತ್ತೆ ಎತ್ಕೊಂಡು ಹೋಗ್ಬಿಟ್ಟೆ ಕವರ್. ಅವಾಗ ಮತ್ತೆ ಹೋಗ್ಬೇಕು. ಹೋಗಿ ಯಾರು ಹೋಗ್ತಾರೆ? ಅದರಲ್ಲೇ ಬಿದ್ದಿರ್ಲಿ, ಹೋಗಿ ಯಾರಿಗಾನ ಕೊಟ್ಬಿಡ್ತೀನಿ ಪಾಪ. ಕೊಟ್ಬಿಡೋಗು. ದಾನ ಧರ್ಮ ಮಾಡೋ ಪುಣ್ಯ ಬರ್ತೈತೆ. ಕಾಸು ಕೊಟ್ಟು ತೆಗ್ದಾಗ ಗೊತ್ತಾಗೋದಲ್ಲ. ಓಸಿಗೆ ಬಂದಿತ್ತು. ಅಯ್ಯೋ ಅಪ್ಪ, ಹೆಂಗೆ ಗುಡುಕ್ತೈತೆ. ಗುಡುಗು, ನಿಧಾನ ಗುಡುಗು. ಬಾ ಬೇಗ ಒಳಗೆ ಹೋಗ್ಬಿಡೋಣ. ಯಾಕ? ನಾನು ಹೋಗ್ತೀನಿ, ಹೋಗಿ ಆಟ ಎತ್ಕೊಂಡು. ಸರಿ, ಬರಲಾ? ಕವರ್ ಎತ್ಕೊಂಡು ಇವಾಗೆಲ್ಲ వచ్చిందే ಫೀಲಿಂಗ್ಸ್. ನೋಡ್ರಿ ಇಲ್ಲಿ ಹುಡುಗರು ಮಳೇಲಿ ಕೂಡ ಗೇಮ್ ಆಡ್ತಾ ಇದ್ದಾರೆ. ಶಟಲ್ ಕಾಕ್. ನಮ್ಮಪ್ಪ ನಮ್ಗೆ ಬರುತ್ತೆ. ಇದ್ರಲ್ಲಿ ಬ್ಯಾಲೆನ್ಸ್ ಇಲ್ಲ ಕೇಳೋಣಂದ್ರೆ. ಕೆಲವೊಬ್ರಿಗೆ ಅನ್ಸ್ಬೋದು ಏನು ಇಬ್ರಿಗೆ ಇಷ್ಟು ಪಾತ್ರೆಗಳು ಬಿದ್ದಿದೆಯಾ ಅಂತ. ನಾವು ಹಂಗೆ ಸ್ವಲ್ಪ ಜಾಸ್ತಿ ಕೆಲಸ ಜಾಸ್ತಿ ಮಾಡ್ತೀವಲ್ಲ, ಅದಕ್ಕೆ ಪಾತ್ರೆಗಳು ಜಾಸ್ತಿ ಆಗಿಬಿಟ್ಟಿದ್ದಾವೆ. ಸೊ ಇಷ್ಟು ಪಾತ್ರೆಗಳನ್ನ ವಾಶ್ ಮಾಡಬೇಕು. ರಾಂಗ್. ಇಷ್ಟು ಪಾತ್ರೆಗಳು ಜೋಡಿಸ್ಬೇಕು. ಕೆಲಸ ಏನೂ ಇಲ್ಲ. ಇವಾಗ ಬಟ್ಟೆಗಳಿನ್ನೂ ಮಡ್ಚಿಲ್ಲ, ತಗೊಬಂದು ಪಾಪ ಅವರೇ ಹಾಕ್ಬಿಟ್ಟೋದ್ರು. ನನಗೆ ಆಗಲ್ಲ ಅಂದಿದ್ದಕ್ಕೆ ಅವರೇ ಬಂದು ಹಾಕ್ಬಿಟ್ಟೋದ್ರು. ಈ ಪಾತ್ರೆಗಳು ಜೋಡಿಸ್ಬಿಟ್ಟು ಆ ಬಟ್ಟೆಗಳು ಮಡ್ಚಬೇಕು. 2 ಕೆಲಸ ಇದೆ. ಆಮೇಲೆ ಅಡುಗೆ ಮಾಡಬೇಕು. ಏನೂ ಮಾಡಿಲ್ಲ, ಆದರೂ ಏನೋ ಒಂಥರ ಟೈರ್ಡ್, ಒಂಥರ ಮೂದೇವಿ ಇವತ್ತೇಕೋ. ಒಂಥರ ಅಷ್ಟೊಂದು ಜೋಶ ಇಲ್ಲ. ಬೆಳಗ್ಗೆಯಿಂದನೂ ಅಷ್ಟೇ ಏನೋ ಒಂಥರ ಮೂಡ್ ಆಫ್, ಒಂಥರ ಸೆಟತ್ತಲ್ಲ ಇವತ್ತು. ಯಾಕೋ ಟೈಮೇ ಸರಿಯಿಲ್ಲ ಫ್ರೆಂಡ್ಸ್ ನಮಗೆ. ಇವತ್ತು ನಮಗೆ ಟೈಮ್ ಸರಿಯಿಲ್ಲ. ಆಮೇಲೆ ಇವತ್ತು ಬೆಳಗ್ಗೆ ಪಾಸ್ತಾನು ಆನಿಯನ್ ರೈಸ್ ಮಾಡಿದ್ದೆ. ಏನೋ ಸುಮಾರಾಗಿತ್ತು ಅಷ್ಟೇ, ಹೇಳ್ಕೊಳ್ಳೋ ಅಷ್ಟು ಚೆನ್ನಾಗಿರಲಿಲ್ಲ. ಬಟ್ ನಮ್ಮ ಮನೆಯವರು ಚೆನ್ನಾಗೈತೆ ಅಂದ್ಬಿಟ್ಟೋದ್ರು. ಹೆಂಡ್ತಿನ ಬಿಟ್ಟು ಕೊಡೋದೇ ಇಲ್ಲಪ್ಪ. ಎಂಥ ದೇವ್ರಂಥ ಗಣ್ಣು, ನನ್ನ ಗಣ್ಣು ಬಿಟ್ಟೇ ಕೊಟ್ಟಿಲ್ಲ. ಬಟ್ ಚೆನ್ನಾಗಿದೆ ಅಂತ ಹೇಳ್ಬೋದು. ನನಗೆ ತಿನ್ನೋಕ್ಕೆ ಆಗಿಲ್ಲ, ಸ್ವಲ್ಪ ತಿಂದೆ ಅಷ್ಟೇ. ಇನ್ನೂ ಸ್ವಲ್ಪ ಇದೆ, ಪಾಸ್ತಾನು ಸ್ವಲ್ಪ ಐತೆ, ಅನ್ನನೂ ಸ್ವಲ್ಪ ಐತೆ, ಬಟ್ ತಿನ್ನೋಕ್ಕಾಗಲ್ಲ. ಹಂಗಾಗಿ ಟೊಮೆಟೊ ಗೊಜ್ಜು ಮಾಡಿಬಿಟ್ಟು ಟೊಮೆಟೊ ಗೊಜ್ಜು, ಮುದ್ದೆ, ಮೊಟ್ಟೆ ಅಂದರೆ ಹುರ್ಬಿಡ್ಬೇಕು. ಎಗ್ ಫ್ರೈ. ಆದರೆ ಏನೇ ಹೇಳ್ರಿ, ಪಾತ್ರೆ ತೊಳೆಯೋದು ಕಷ್ಟನೇ, ಜೋಡಿಸೋದು ಅದಕ್ಕಿಂತ ಕಷ್ಟ. ಈ ಪಾತ್ರೆ ತೊಳೆಯೋದು ಒಂದು ಸರಿ, ಜೋಡಿಸೋದು ಒಂದು ಸರಿ. ಹೆಣ್ಮಕ್ಳ ಜೀವನ ಏನು ಕಷ್ಟ ಗುರುವೆ. ಎಲ್ಲ ಜೋಡಿಸಿದಿನ. ಇವಾಗ ಮತ್ತೆ ನಾವು ಇದನ್ನ ಉಜ್ಜಬೇಕು, ಯಾಕಂದರೆ ನೀರಿದೆ. ಮಧ್ಯಾಹ್ನ 1 ಗಂಟೆಗೆ ತೊಳೆದಾಕಿರೋ ಪಾತ್ರೆಗಳು ಇವಾಗ ಜೋಡಿಸಿದ್ದೀನಿ. ನಮ್ಮ ಮನೆಯವರು ಇದ್ದರೆ ನನಗೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಆಗಲ್ಲ. ಅದಕ್ಕೆ ಅವ್ರು ಹೋಗೋ ತನಕ ಏನೂ ಮಾಡಲ್ಲ. ಜಾಲಿಯಾಗಿ ಅವ್ರ ಜೊತೆ ನಾನು ಆಟ ಆಡ್ಕೊಂಡು ಇದ್ಬಿಡ್ತೀನಿ. ಅವ್ರು ಹೋದ್ಮೇಲೆ ಈ ಥರ ಕೆಲಸಗಳು ಮಾಡ್ಕೊಳ್ಳೋದು. ಸೊ ಅದು ಬಿಟ್ಬಿಟ್ಟು ಇವಾಗ ಬೇಗ ಬಟ್ಟೆಗೆ ಮಡ್ಚ್ಕೊಳ್ಬೇಕು ನಾವು. ಸೊ ಬಟ್ಟೆಗಳು ಮಡ್ಚಿಬಿಟ್ರೆ ನಮ್ಮ ಎಲ್ಲ ಕೆಲಸಗಳು ಮುಗಿದು ಹೋಗುತ್ತವೆ. ನೆಕ್ಸ್ಟು ಇನ್ನೇನಿದೆ ಅದನ್ನು ನೋಡಬೇಕು. ಸೊ ಫಸ್ಟ್ ಇದು ಮುಗಿಸ್ಬೇಕು. ನಾನೆಲ್ಲ ಮದುವೆ ಆಗಿದ್ದ ಮುಂಚೆ ಒಂದು ದಿನ ಬಟ್ಟೆಗೆ ಮಡಿಸ್ತಾಳಲ್ಲ. ನನ್ನ ಲೈಫಾಗೆ ಮಡ್ಚಿಲ್ಲ ನಾನು.
ಮದುವೆ ಆದಮೇಲೆ ಏನೋ ಬಟ್ಟೆಗಳು ಮುಚ್ಚೋದು ಇವೆಲ್ಲನೂ ನಮ್ಮಮ್ಮ ನಮ್ಮ ಅಕ್ಕ ಕೆಲಸನೇ. ಬಟ್ಟೆಗಳು ಒಗೆಯೋದು, ಬಟ್ಟೆ ಅಮ್ಮಗೆ ನಾನು ಜಸ್ಟ್ ಹಿಂಡಿ ಹಾರಾಗ್ತಾ ಇರಲಿಲ್ಲ ನಮ್ಮಮ್ಮಗೆ. ಇವಾಗೆಲ್ಲ ನೆನೆಸ್ಕೊಂಡ್ರೆ ಅನಿಸುತ್ತೆ ಏನಪ್ಪ ಹೆಣ್ಮಕ್ಳ ಜೀವನ ಇಷ್ಟೊಂದು ಬದಲಾಗ್ಬಿಡುತ್ತೆ ಇಷ್ಟು ಬೇಗ ಅಂತ. ಆದರೆ ಬಟ್ಟೆ ಮಡ್ಚೋಕೆ ಕೂಡ ಬರ್ತಿಲ್ಲ ನಾನು ಇದೇ ಸ್ಟಾರ್ಟಿಂಗಲ್ಲಿ. ಆಮೇಲೆ ಎಲ್ಲ ಹಂಗೆ ಅಡ್ಜಸ್ಟ್ ಆಗಿಬಿಡುತ್ತೆ. ಅಡ್ಜಸ್ಟ್ ಆಗಬೇಕು, ಹೆಣ್ಮಕ್ಳ ಜೀವನನೇ ಅಷ್ಟಲ್ವಾ. ಸೊ ಇಟ್ಸ್ ಓಕೆ, ಎಲ್ಲನೂ ಅನುಭವಿಸ್ಬೇಕು, ಆವಾಗಲೇ ಒಂದು ಜೀವನದ ಸಾರ್ಥಕತೆ ಸಿಗೋದು. ಬಟ್ ನಾವು ನಮ್ಮ ಫ್ಯಾಮಿಲಿಗೋಸ್ಕರ, ನಮ್ಮ ಹಸ್ಬೆಂಡ್ಗೋಸ್ಕರ ಅಥವಾ ನಮ್ಮಪ್ಪ ನಮ್ಮಮ್ಮ ನಮ್ಮ ಹುಟ್ಟೋ ಮಕ್ಕಳಿಗೋಸ್ಕರ ಅಂತ ಒಂದು ಜೀವನ ಸಾಗಿಸ್ತೀವಿ ಗೊತ್ತಾ, ಅದು ಒಂಥರ ಅದು ಅಷ್ಟೇ ತುಂಬ ಪ್ರೀಷಿಯಸ್. ಅದೊಂಥರ ಅದು ಅನುಭವಿಸ್ಬೇಕು ಮಾತ್ರ ಗೊತ್ತಾಗುತ್ತೆ ಅಂತ ಅನಿಸುತ್ತೆ. ಇವಾಗಲೂ ಏನು ಕರೆಕ್ಟಾಗಿ ಮಡ್ಚಿಲ್ಲ ಬಟ್ಟೆಗಳು, ಅಂದರೆ ಪರ್ಫೆಕ್ಟಾಗೆಲ್ಲ ಮಡ್ಚಕ್ಕೆ ಬರೋಲ್ಲ. ಅಂದರೆ ಮಡ್ಚಿದ್ದೀನಿ, ಪರ್ಫೆಕ್ಟಾಗೆಲ್ಲ ಮಡ್ಚಲ್ಲ. ಹೆಂಗಿದ್ರು ಬಿಚ್ಚು ಒದ್ಲಾಡ್ಕೊಂಡು ಮತ್ತೆ ಎಷ್ಟೇ ಕ್ಲೀನಾಗಿ ಮಡ್ಚಿಕ್ಕಿದ್ರು ನಾನು ಎತ್ಕೊಂಡು ಹಾಕ್ಕೊಳ್ಳೋದೈತೆ. ಅದಕ್ಕೇನು ಕಷ್ಟಾಗಿ ಮಡ್ಚಿಕ್ಬೇಕು ನಾವು, ಹೆಂಗೆ ನಾವು ಇದೆಲ್ಲ ಭವಾನಿನೇ ಕಂಡುಹಿಡಿದಿರೋ ಟ್ರಿಕ್ಸ್. ನೀವು ಕೂಡ ಕಲ್ತ್ಕೊಳ್ಳಿ, ಮಜಾ ಮಾಡಿ. ಸೊ ಬರ್ಡೇಗೆ ಹೋದಾಗ ವ್ಲಾಗ್ ಮಾಡೋಣ ಅಂದ್ಕೊಂಡೆ ಅಲ್ಲಿ ಅವ್ರ ಮನೇಲಿ. ಅಂದರೆ ಅವರೆಲ್ಲ ತುಂಬ ಕ್ಲೋಸು ಮತ್ತು ಜಾಲಿಯಾಗಿರ್ತಾರೆ, ಹಾಗಾಗಿ ಮಾಡೋಣ ಅಂದ್ಕೊಂಡೆ. ಹೋಗ್ಬೇಕಾದ್ರೆ ಅಮ್ಮ ಕಾಲ್ ಮಾಡಿದ್ರೆ ಮಾತಾಡ್ಕೊಂಡೇ ಹೋದೆ. ನಾನು ಸಪ್ರೇಟಾಗಿ ಹೋಗಿದ್ದೀವಿ ಇವತ್ತೆ ಫಸ್ಟ್ ಟೈಮ್, ಹಾಗಾಗಿ ಮಾತಾಡ್ಕೊಂಡೇ ಹೋಗೋಣ ಫೋನಲ್ಲಿ ಎಂದು ಮಾತಾಡ್ಕೊಂಡೇ ಹೋಗ್ಬಿಟ್ಟೆ. ವೀಡಿಯೋ ಮಾಡ್ಕೊಳೋಕೆ ಆಗಲಿಲ್ಲ. ಹಿಂಗೆ ಫೇವ್ರೇಟ್ ಅವಳು ನನ್ನ ಜೊತೆ ಚೆನ್ನಾಗಿ ಜಾಲಿಯಾಗಿ ಯಾವಾಗಲೂ ಇರ್ತಾಳೆ. ಸೊ ಹಾಗಾಗಿ ಹೋಗ್ಬಿಟ್ಟು ಬಂದಾಯಿತು. ಆ ವೀಡಿಯೋನ ಹಾಕಿಲ್ಲ, ವ್ಲಾಗು ಮಾಡ್ಕೊಂಡಿಲ್ಲ. ಐ ಆಮ್ ಸಾರಿ. ಬಟ್ ಬಂದ ಮೇಲೇನೂ ವ್ಲಾಗ್ ಮಾಡ್ಕೊಂಡಿಲ್ಲ. ಬಂದಮೇಲೆ ಆ ಹಸ್ಬೆಂಡ್ ಬಂದುಬಿಟ್ರು, ಹಾಗಾಗಿ ಮತ್ತು ನಾನು ಹೊಸ ಡ್ರೆಸ್ ಹಾಕ್ಕೊಂಡು ಹೋಗಿದ್ದೆ, ಅಂದರೆ ಬೇರೆ ಡ್ರೆಸ್ ಹಾಕ್ಕೊಂಡು ಹೋಗಿದ್ದೆ. ಈ ಬಿಸಿಲಿಗೆ ಸೆಕೆಗೆ ಆಗೋದೇ ಇಲ್ಲ, ಹಾಗಾಗಿ ಬಂದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿಬಿಟ್ಟೆ. ಹಾಗಾಗಿ ಅಷ್ಟೇ ಮುಗೀತು. ಸೊ ಇವಾಗ ಇಲ್ಲಿಗೆ ವ್ಲಾಗ್ನ ಮುಗಿಸ್ಕೊತೀನಿ. ಇವಾಗ ಹೋಗಿ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಹೋಗಿ ಅಡುಗೆ ಮಾಡ್ತೀನಿ. ಫುಲ್ ಸೆಕೆ ಆಗಿಬಿಟ್ಟಿದೆ. ಈವ್ನಿಂಗ್ ವ್ಲಾಗ್ನ ಮುಗಿಸ್ಕೊತಿದ್ದೀನಿ. ಯಾವಾಗಲೂ ಕಂಟಿನ್ಯೂ ಮಾಡ್ತಿದ್ದೆ ನೈಟ್ವರೆಗೂ. ನಿಮಗೆ ಗೊತ್ತು, ಬೆಳಗ್ಗೆ 6 ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಈಗಾಗಲೇ ಈವ್ನಿಂಗ್ 6 ಗಂಟೆ ಆಯಿತು. ಸೊ ತುಂಬ ಆಗೋಯ್ತು ಇವತ್ತು. ಸೊ ಹಾಗಾಗಿ ಇಲ್ಲಿಗೆ ವ್ಲಾಗ್ನ ಮುಗಿಸ್ಕೊತಿದ್ದೀನಿ. ಐ ಹೋಪ್ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ. ಸೊ ನಾಳೆ ವೀಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಬಾಯ್. ಹಾಗೆ ಮತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.